ಅಡುಗೆ ಪಟ್ಟ ನಾನು ಇಡ್ಲಿ ವಡೆ ಸಾಂಬಾರ್ ಜಿಲೇಬಿ ಜಾಮೂನು ಲಡ್ಡು ಇವೆಲ್ಲವನ್ನು ಮಾಡುವ ಅಡುಗೆ. ಓಕೆ, ಈಗ ಮುಂದಿನ ನಾಟಕಕ್ಕೆ ಹೋಗೋಣ. ನಿಮ್ಮ ಕಡಿ ಶಿರ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ಮ ಕಡಿ ಶಿರ ಅಂದ್ರೆ ಕೇಸರಿಬಾದ್ ಅನ್ಕೋತೀವಿ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು, ಎದೆ ಭಾಷೆಯ ಅರಿವಾಗಲು. ಏನೋ ಕ್ಲೂ ಕೊಟ್ಟೆ ಅಲ್ವಾ? ಈ ಜನಪ್ರಿಯ ಹಾಡನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಬೆಂಗಳೂರು ಅನ್ನುವಂತಹ ಒಂದು ಮಹಾನಗರದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಸೇರಿರುವಂತಹ ಜನ ಒಟ್ಟಿಗೆ ಸೇರಿದ್ರೆ ಏನೆಲ್ಲ ಫಜೀತಿ ಆಗ್ಬಹುದು ಅನ್ನೋದನ್ನ ಈ ಕನ್ನಡ ಕಚಗುಳಿ ಎನ್ನುವ ನಾಟಕದ ಮುಖೇನ ನಾವೀಗ ನೋಡ್ಬೇಕು. ಧನ್ಯವಾದಗಳು. ಅಡುಗೆ ಪಟ್ಟ ನಾನು ಇಡ್ಲಿ ವಡೆ ಸಾಂಬಾರ್ ಜಿಲೇಬಿ ಜಾಮೂನು ಲಡ್ಡು ಇವೆಲ್ಲವನ್ನು ಮಾಡುವ ಅಡುಗೆ ಪಟ್ಟ ನಾನು ಸಾಕಾಯ್ತು ಮಾರಾಯ, ಒಂದು ವಾರವಾಯ್ತಷ್ಟೇ ಇವರ ಮನೆಗೆ ಕೆಲಸಕ್ಕೆ ಸೇರಿ. ನಮ್ಮ ಉಡುಪಿಯಲ್ಲಿನ ಬಿಸಿಲಿಗೆ ಬೆವರಿದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿಯೇ ಬೆವರಿಳಿಸಿಬಿಟ್ಟ ಈ ಮನೆಯ ಅಮ್ಮ. ಅದು ಯಾರು ಅವರ ಫ್ರೆಂಡ್ ಬರ್ತಾರಂತೆ, ಅದಕ್ಕಾಗಿ ತರತರದ ಪದಾರ್ಥಗಳನ್ನು ಮಾಡಬೇಕಂತೆ. ಯಾವ ಪದಾರ್ಥ ಮಾಡಬೇಕೋ ದೇವರಿಗೆ ಗೊತ್ತು. ಅಲ್ಲ, ಕೆಲಸ ಮಾಡುವ ಮಾರಾಯ, ಆದರೆ ಅವರ ಭಾಷೆ ಅದು ಎಂತ ಭಾಷೆಯಪ್ಪ. ಈ ಅಮ್ಮ ಹೇಳುವುದೇ ಒಂದು, ನನಗೆ ಅರ್ಥ ಆಗುವುದೇ ಒಂದು. ಇವರ ಹತ್ತಿರ ಮಂಡೆ ಹೊಳಕೊಂಡು ನನಗೆ ಉಳಿಯಲಿಕ್ಕೆ ಉಂಟ ಮಾರಾಯ. ಬೇಡಪ್ಪಾ ಬೇಡ. ಇರಲಿ, ಇನ್ನೂ ಅಮ್ಮ ಕಾಣ್ತಿಲ್ಲ. ಅಷ್ಟರೊಳಗೆ ಎಲೆ ಅಡಿಗೆ ಬಟ್ಟ, ಏ ಬಟ್ಟ, ಈ ಅಡಿಗೆ ಬಟ್ಟ ಯಾವ ಕಡೆಗೆ ಸತ್ತು ಬಿದ್ದಾನೋ ಅಂತೀನಿ. ಈ ಸಾರಿ ಗಂಟ್ಲು ಹರ್ಕೊಂಡು ಕೂಗಿ ಕರಿಯಾಕತ್ತೀನಿ. ಓ ಅನ್ಗೊಡಲ್ಲ, ಸುಡ್ಲಿನಂತಂದು. ಬಟ್ಟ, ಏ ಬಂದೆ. ಏನ ಮತ್ತ್ಯಾಕೆ ಹಿಂಗೆ ನಿಂತಿದ್ದೆ? ಇಲ್ಲೇ ಇದ್ದೇನೆ. ಏನು ಆಗಬೇಕು ಹೇಳಿ? ಏನಾಗಕ್ಕೈತಿ? ನೀನ್ ಕೂಟೆ ಬಡ್ಕೊಂಡು ನಾ ಸ್ವರ್ಗ ಹೋಗಿನ್ ನೋಡು. ಸೋಪುರನ ಅದು ನೀವ ಯಾವ ಮೂಲೆಯಿಂದ ಮಾರಾಯ? ಬಟ್ಟ, ನಿನ್ನ ಜಾಸ್ತಿ ಬಾಳ ಆತ್ ನೋಡು. ಹೋಗ್ಲೇಳು ಅಂದಂಗ ನಾ ಹೇಳಿದ್ದೆಲ್ಲ ದ್ಯಾಸ ಐತಿ ಇಲ್ಲ ನಿಂಗ? ದಾಸ ಎಂತದಮ್ಮ? ಅಂದ್ರ ನೆನ್ಪೈತಿ ಇಲ್ಲೋ ಅಂತ ಹೇಳಕತ್ತೀನಿ. ಆತ ಈಗ ಇವತ್ತು ನಮ್ಮ ಮನ್ಯಾಗ ನನ್ನ ಗೆಳತಿಯರೆಲ್ಲ ಬರೋರದಾರ. ಅದಕ್ಕೆ ನೀನು ಚಲೋ ಹೊತ್ನಾಗ ನಾಷ್ಟಾದಾಗ ಏನಾದರೂ ಮಾಡು. ಅಥವಾ ಎಂತದಮ್ಮ? ಈಗ ಯಾರಿಗೆ ನಷ್ಟ ಮಾಡಲಿಕ್ಕೆ ಉಂಟು? ನಿಮಗೋ ನಿಮ್ಮ ಗೆಳತಿಯರಿಗೋ? ನಷ್ಟ ಅಲ್ಲ, ನಾಷ್ಟ ಅನ್ನಕತ್ತೀನಿ. ಮುಂಜಾನೆ ಚಲೋ ತಿನ್ನಕ್ಕೆ ಏನಾದರೂ ಮಾಡು ಅಂತ ಹೇಳಕತ್ತೀನಿ. ಓ, ನಿಮ್ಮ ನಾಷ್ಟ ನಮಗೆ ಕಷ್ಟ ನೋಡಿ. ಈಗ ನಿಮಗೆ ತಿಂಡಿ ಅಲ್ಲವಾ? ಏನಂದೆ? ನಂಗ ತಿಂಡಿ ಹತ್ತೈತಿ? ನನ್ನ ಮೈಯ ಕೊಬ್ಬು ಏರೈತಿ ಅಂತ ಹೇಳಕ್ಕ ನಿನಗೆ ಎಷ್ಟು ಧೈರ್ಯ ಅಂತೀನಿ. ನಿನ್ನೆ ಮೊನ್ನೆ ಬಂದಿದ್ದಿ ನಂಗ ಹೇಳುವಂಗ ಅದಿ ಎನ್ನಿ ಬಾಬಾರೇ. ಅಮ್ಮ, ಎಂತಕ್ಕೆ ಅಮ್ಮ ಇಷ್ಟೊಂದು ಕೋಪ ಮಾಡುದು? ನಾನು ನಿಮ್ಮ ನಾಷ್ಟ ಅದು ರೆಡಿ ಮಾಡೋದಾ ಅಂತ ಕೇಳಲಿಕ್ಕೆ ಹೊರಟಿದ್ದು.
ಹೌದ ಹಂಗೇಳಿ ನಮ್ ಕಡೆ ತಿಂಡಿ ಅಂದ್ರ ಮೊಯ್ಯಾಗಿನ ಕೊಬ್ಬು ತಿಮ್ರ ಅಂತ ಆಕೈತಿ ನೋಡ ಇನ್ಮ್ಯಾಕ ಮಾತಾಡುವಾಗ ಮೈಯಾಗ ಕಬ್ರಿರ್ಲಿ. ಓ ಹೌದಾ ಅಮ್ಮ, ನಿಮ್ಮದು ಬಹಳ ಡೇಂಜರ್ ಭಾಷೆ ಮಾಡ. ಆಗ್ಲಿ, ಈಗ ನಿಮ್ಮ ಗೆಳತಿಯರಿಗೆ ಅಲ್ಲ ನಾಷ್ಟ ರೆಡಿ ಮಾಡಬೇಕು ಅಲ್ಲವಾ? ಈಗ ಹೇಳಿ, ಎಂತ ಮಾಡ್ಲಿಕ್ಕೆ ಉಂಟು? ಏನ್ ಮಾಡವದಿ? ಬಟ್ಟ ಗರಿ ಗರಿ ಕಜ್ಜಿಕಾಯಿ ಕರಿತೀಯೇನ? ಅಂತದಮ್ಮ, ನಿಮ್ಮ ಕಡೆ ಗುಡ್ಡೆಯಲ್ಲಿ ಗಿಡ ಗಂಟಿಯಲ್ಲಿ ಬಿಡ್ತದಲ್ಲ ಸಣ್ಣಗೆ ಕೆಂಪಗೆ ಕರ್ಜಿಕಾಯಿ, ಅದರಿಂದ ಎಂತ ಮಾಡ್ಲಿಕ್ಕೆ ಉಂಟು? ಅದು ಹುಳಿ ಹುಳಿ ಹಪ್ಪದೆ ಅಲ್ಲವಾ? ಆ ಕರ್ಜಿಕಾಯಿ ಅಲ್ಲೋ, ಕೊಬ್ಬರಿ ಸಕ್ರಿ ಹಾಕಿ ಹೂರ್ಣ ಮಾಡಿ ಕರಿತಾರಲ್ಲ ಅದನ್ನ ಹೇಳಕತ್ತೀನಿ. ಹೋಗ್ಲೇಳು. ಡೋಕ್ಲಾ ಮಾಡ್ತೀಯೇನ? ಡೋಲು? ಓ, ನಮ್ಮ ಕಡೆ ಅದನ್ನು ಜಾತ್ರೆಯಲ್ಲಿ ಬಾರಿಸೋದು ನೋಡಿ ತುಂಬಾ ಚಂದ ಬರ್ತೀನಿ. ಎಂತದಮ್ಮ, ಈಗ ನಿಮ್ಮ ಗೆಳತಿರು ಬರುವಾಗ ನಾನು ಡೋಲು ಬಾರಿಸಬೇಕಾ? ಇದೊಂದು ಕಮ್ಮಿ ಇತ್ತು ನೋಡಿ. ಅಲ್ಲ, ಈಗಲೇ ನಿಮ್ಮ ಮನೆ ಕೆಲಸ ಮಾಡಿ ಮಾಡಿ ನನ್ನ ಕೈ ಕಾಲು ಪಚ್ಚಿ ಹೋಗಿದೆ. ಇನ್ನು ನಿಮ್ಮ ಗೆಳತಿರು ಬರುವಾಗ ಡೋಲು ಬಾರಿಸುತ್ತಾ ಕುಳಿತರೆ ನನಗೆ ಉಳಿಗಾಲ ಉಂಟೆ. ಬೇಡಪಾ ಬೇಡ, ನೀವುಂಟು ನಿಮ್ಮ ಡೋಲುಂಟು, ಅದರ ಸುದ್ದಿಯೇ ನನಗೆ ಬೇಡ. ಬಟ್ಟ ಏನ್ ಕವ 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 ಅನ್ನಕತ್ತಿ? ನೀನ್ ಏನ್ ಹೇಳಕತ್ತಿ ನಂಗೆ ಒಂದು ತಿಳಿವಲ್ದು ನೋಡು. ಅಯ್ಯೋ, ಕರ್ಜಿಕಾಯಿ ಡೋಕ್ಲಾ ಮಾಡಕ್ ಬರೋನಿಲ್ಲ ಅಂದ್ರ ಮತ್ತೇನ್ ಮಾಡ್ತಿ? ಬಟ್ಟ ಒಂದ್ ಕೆಲಸ ಮಾಡು, ಪ್ಯಾಟಿಗೆ ಹೋಗಿ ಬಿಸಿ ಬಿಸಿ ಬೋಂಡ ಅದನ್ನ ಕಟ್ಟಿಸ್ಕೊಂಬ. ಅದು ನಿಂಗೂ ಬೇಸು ನಂಗೂ ಬೇಸು ನೋಡು. ಇದು ಚೆನ್ನಾಗ ಈಗಲೇ ತರ್ತೇನೆ. ಹೋಗ್ ನಡಿ. ಏನಾತ? ಬೋಂಡ ಎಂದರೆ ಎಳೆನೀರು ಅಲ್ವಾ ಅಮ್ಮ? ಬೋಂಡ ಬಿಸಿ ಬಿಸಿ ಹಾಗೆ ಇರ್ತದಮ್ಮ. ಎಳ್ನೀರಲ್ಲೋ ಬಟ್ಟ, ಬಿಸಿ 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 ಬೋಂಡ, ಮೆಣಸಿನ್ಕಾಯಿ ಬೋಂಡ ಹೇಳಕತ್ತೀನಿ. ಬಜ್ಜಿ ಬಜ್ಜಿ ಅಲ್ಲವಾ? ಈ ತರಕಾರಿ ಬಜ್ಜಿ ನಾವು ಒಲ್ಲಿ ಪುಟ್ಟ ಅದು ಏನ್ ಕಾಣಕತ್ತ ನಮ್ಮ. ಅಮ್ಮ ಹೋಗ, ಬೇಜಾರು ಮಾಡಬೇಡಿ ಅಮ್ಮ. ಈಗ ನಾನು ಬೇಟೆಗೆ ಹೋಗಿ ಬಿಸಿ ಬಿಸಿ ಬೋಂಡ ತರ್ತೇನೆ ಅಮ್ಮ. ಹೌದು. ಬರೇಂದ್ರು ಏನು ಗದ್ಲ ಮಾಡ್ದೆ? ನೆಟ್ಟ ಪ್ಯಾಟಿಗೆ ಹೋಗಿ ಮೆಣಸಿನ್ಕಾಯಿ ಬೋಂಡ ತರ್ತಿ? ತರ್ತೇನೆ ಅಮ್ಮ. ಹೌದು. ಹಂಗ ಆಯ್ತು, ಏನು ಹೊಂಟಿ? ಮೆಣಸಿನ್ಕಾಯಿ ಬೋಂಡ ಜೊತೆಗ ಗಿರ್ಮಿಟ್ಟು ಚಲೋ ಇರ್ತೈತೆ. ಆ ಗಿರ್ಮಿಟ್ಟನ್ನು ತಗೊಂಡು ಎಂತದಮ್ಮ ಗಿರಿಗಿಟ್ಲೆ? ಅಮ್ಮ, ಈಗ ಗಿರಿಗಿಟ್ಲೆ ಎಂತಕಮ್ಮ? ಓ, ನಿಮ್ಮ ಗೆಳತಿಯರ ಜೊತೆ ಯಾರು ಪುಟ್ಟ ಪುಟ್ಟ ಮಕ್ಕಳು ಬರ್ತಿದ್ದಾರೆ. ಗಿರ್ಮಿಟ್ಟು ಅಂದ್ರ ದಾವಣಗೆರೆ ಹಚ್ಚಿನ ಮಂಡಕ್ಕಿ ಹೇಳಕತ್ತೀನಿ. ಅಯ್ಯೋ, ನಾನೊಂದು ಹೇಳಿದ್ರ ಇನ್ನೊಂದು ತೆಗಿತಾನಿವ. ನಾನು ಏನ್ ಮಾಡ್ಲಿ? ಬಟ್ಟ ನಿನಗೇನ್ ಬರ್ತದ ಅದನ್ನ ಮಾಡಿ ನಡಿ, ನನ್ನ ಸಲಿ ತಿನ್ಬೇಡ ನೋಡ್ರಿ. ಓ ಹಾಗಾದರೆ ಇದು ಲಾಯಕ್ ಇರ್ತದೆ. ಏನ? ನೀರ್ ದೋಸೆ ಚಟ್ನಿ ಮಾಡ್ದಾ? ಏನ ನೀರ್ ದೋಸೆ ಕಾಯಿ ಚಟ್ನಿ ಅದೊಂದು ನಾಷ್ಟನೇನ? ಬೇಡ ನಾವು ಅಲ್ಲಿ ಅದು ಮೆತ್ತಗಿರ್ತೈತಿ. ಮತ್ತಿನ್ನೇನು ಮಾಡ್ತೀವಿ? ಬಟ್ಟ ಬಾಯ್ ನೋಡು, ಅಡುಗೆ ಮನೆಯಾಗ ಒಂದು ದೊಡ್ಡ ಹಲಸಿನ ಹಣ್ಣು ಐತಿ. ಅದ್ರಾಗ ಹಲಸಿನ ಹಣ್ಣಿನ ಕೊಟ್ಟೆ. ಏನ? ಹಲಸಿನ ಹಣ್ಣನ್ನು ಕೊಟ್ಟೇನೋ? ಯಾರಿಗೆ ಕೊಟ್ಟಿ? ಕೊಡ್ಲಿಲ್ಲ ಮಾರಾಯರೆ. ಉಂಟು ಇಲ್ಲಿ ಕೊಡಲಿಕ್ಕೆ ಮಣ್ಣಂಗಟ್ಟಿ. ಒಂದು ಪೈಸೆ ಕೈಯೊತ್ತಿ ಕೊಡುವವರು ನೀವಿಬ್ಬರು ಅಲ್ಲ, ಇನ್ನೆಂತ ಕೊಡಲಿ ನನ್ನ ಸಾವು. ಬಟ್ಟ ನಿನ್ನ ನಾಲ್ಗೆ ಬಾಳ ಮುದ್ದಾಗತ್ತೈತ್ ನೋಡು. ಓ ಅಮ್ಮ, ಅಮ್ಮ ಏನ? ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಮಾಡೋದಾ ಅಂತ ಕೇಳಲಿಕ್ಕೆ ಹೊರಟಿದ್ದು. ಹೌದಾ? ಹಂಗೆ ಹೇಳಿ. ಬಟ್ಟ ನಾ ಹೇಳಿನಲ್ಲ, ನಿನಗೇನು ಬರ್ತದೋ ಅದನ್ನ ಮಾಡಿ. ಆದ್ರೆ ಲಘು ಮಾಡಿ, ಯಾಕಂದ್ರೆ ನನ್ ಗೆಳತಿಯರೆಲ್ಲ ಬರೋ ವ್ಯಾಳಿ ಆತು. ಆಯ್ತು ಮಾಡ್ತೇನೆ. ಮತ್ತೆ ಯಾಕೆ ಹಿಂಗ ನಿಂತಿದ್ದಿ ಗರಡು ಗಮ್ಮದಂಗ? ಹೊಂಡ ಭಾಳ ಕಷ್ಟ. ಏನಿದು ಈ ಪಾಟಿ ರಂಪಾಟ? ಬಟ್ಟ ಎಲ್ಲಿ ಹೊಂಟಿ? ಬೈಲೆ ಇದೇನು? ಹೋಗು ಬಾ ಆಟವಾ? ಬಟ್ಟ ನೋಡಿಲ್ಲಿ ಏಟೊಂದು ಹೋಲ್ಸರ್ FCR ನೋಡಿಲ್ಲಿ. ಆ ಕಡೆ ಪುಟ್ಟು ಆಟಿಗೆ, ಈ ಕಡೆ ನೋಡು ವಿನು ಪಾಟಿ ಚೀಲ.
ಇಲ್ಲಿ ನೋಡ ಸಾಹೇಬ್ರದ್ದು ದೋತ್ರ ಜುಬ್ಬ ಪೈಜಾಮ ಎಲ್ಲ ಈ ಕುರ್ಚಿ ಮ್ಯಾಕ. ಏ ಬಟ್ಟ ಒಂದು ಕೆಲಸ ಮಾಡು, ನೀನು ಈ ಕಡೆಯಿಂದ ತೆಗಿ, ನಾ ಈ ಕಡೆಯಿಂದ ತೆಗಿತೀನಿ ಆತ. ನನ್ನ ಗೆಳತಿಯರು ಬರುವಾಗ ಮನಿ ಜಜ್ಜಳ ಜಜ್ಜಳ ಅನ್ಬೇಕು ಆತ. ತಾರಾರರಾರಾರ ತಾರರಾರರ ತಾರರಾ ತಾರರಾ. ಮತ್ತೆ ಎಂತದಮ್ಮ? ನೋಡಿಲ್ಲಿ ಸಾಹೇಬ್ರ ರುಮಾಲು ನಾಸಿ ಪುಡಿ ಚಟ, ಒಂದ್ ಡಬ್ಬಿ ನಾಸಿ ಪುಡಿನ ಮೂಗಿಗೆರ್ಸ್ತಾರೆ, ಆಮ್ಯಾಕ ಅದನ್ನ ಈ ರುಮಾಲ್ನಾಗ ಬಟ್ಟೆ ಇಡ್ಸ್ತಾಳೆ. ನೋಡು ಹೆಂಗ ಗಬ್ಬನ ಹರಕತ್ತೈತಿ. ಏ ಬಟ್ಟ ಒಂದ್ ಕೆಲಸ ಮಾಡ, ಈ ರುಮಾಲನ ಹತ್ ಕಡೆ ತಗೊಂಡು ಹೋಗಿ ಮೊದ್ಲು ಹೋಗಿ. ಅಮ್ಮ, ನಾನು ಅಡುಗೆಯನ್ನು ಎಷ್ಟು ಬೇಕಾದ್ರೂ ಮಾಡ್ತೇನೆ, ಎಲ್ಲ ಕೆಲಸವನ್ನು ಮಾಡ್ತೇನೆ. ಆದನ ಇದನ್ನು ಮಾತ್ರ ತೊಳೆಯಲಿಕ್ಕೆ ನಂಗೆ ಹೇಳಬೇಡಿ. ಇದನ್ನ ಎಂತ ತೊಳೆಯುವುದು ಮಾರೇ, ನೋಡಿದರೆ ಬಾಯಿಗೆ ಬರ್ತಾ ಉಂಟು. ಇದನ್ನ ಮಾತ್ರ ತೊಳೆಯಲಾರೆ. ಏ ಬಟ್ಟ, ಈಗ ನಾನು ಏನ್ ಹೇಳಿನಿ, ಈ ರುಮಾಲನ್ನ ಹತ್ ಕಡೆ ತಗೊಂಡೋಗಿ ಕಸದ ಬುಟ್ಟಿಗ ಒಗಿ ಅಂದ್ರೆ ಎಸ್ ಅಂತ ಹೇಳಕತ್ತೀನಿ, ತೊಳಿ ಅಂತಲ್ಲ. ನೀವು ನಿಮ್ಮ ಭಾಷೆಯೋ ಲಾ 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 ಲಾ. ಮನಿಗೊಬ್ರು ಯಾರಿಗೂ ಇಲ್ಲ, ಹತ್ ಕಡೆ ಮಕ್ಳು, ಈ ಕಡೆ ಸಾಹೇಬ್ರು, ಈಗ ಈ ಬಟ್ಟ. ಇವನ್ ಕಾದ್ ಕುಂತ್ರ ಆಗಂಗಿಲ್ಲ, ಎಲ್ಲ ನಾನು ಲಾ 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 ಲಾ. ಬಟ್ಟ ಬಟ್ಟ ಬಾಯಿಲಿ ಬಾಯಿಲಿ ಲಘು ಬಾ. ಮತ್ತೆ ಎಂತದಮ್ಮ? ಕೇಳಿಸ್ತದೇನೋ? ಎಂತ? ನೀರಿನ ಸಪ್ಪಳ? ಹೌದು, ನೀರಿನ ಶಬ್ದ. ಇದೇನು ಜಗತ್ತಿನ ದೊಡ್ಡ ಅದ್ಭುತವ ಹೀಗೆ ಕೇಳಲಿಕ್ಕೆ? ಅಲ್ಲೋ ಬಟ್ಟ, ನಾಳೆಗೆ ನೀರು ಬರಂಗಿಲ್ಲ ಅಂತ ಮುನ್ಸಿಪಾಲ್ಟಿಯವರು ಸಾರ್ಕೊಂಡು ಹೋಗ್ಯಾರ. ನೋಡ್ ಹಿತ್ಲ ಕಡೆ ನಳ್ದಾಗ ನೀರು ಬರಕತ್ತೈತಿ, ನೀನಂತೂ ನೀರನ್ನ ದಬ 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 ಅಂತ ಸುರಿತಿ. ನೋಡ, ಮೊದ್ಲು ಹಿತ್ಲ ಕಡೆ ಹೋಗಿ ಎಲ್ಲ ಬಾಲ್ಟಿನಾಗ ನೀರು ತುಂಬಿಸ್ಬಿಡು. ಈ ಕೆಲಸ ಮೊದ್ಲು ಮಾಡಿ, ನೀನು ಹೋಗು ಹೋಗು ಹೋಗು. ಅದು ಎಲ್ಲ ಇಂಥದ್ದೇ ಆಯ್ತು ಮಾರ. ಏನಾಯ್ತು? ಈಗ ಎಂತಕ್ಕೆ ಬಾಟ್ಲಿಲಿ ನೀರು ತುಂಬಿಸೋದು ಹೇಳಿ? ಕೆಲಸ ಇಲ್ಲ ಅಂತಾನ? ಅದು ಹೀಗೆ ಬಾಟ್ಲಿಲಿ ನೀರು ತುಂಬಿಸುವ ಆಟ ಆಡಿದ್ರೆ ಮೈ ಕೈಲ ಜಂಡಿ ಆಗುವುದಿಲ್ಲವಾ? ಅದರ ಬದಲು ಒಂದೇ ಸಲ ಹಂಡೆಲಿ ತುಂಬಿಸಿದ್ರೆ ಆಗುವುದಿಲ್ಲವಾ? ಬಾಟ್ಲಿ ಅಲ್ಲೋ ಯಪ್ಪ, ಬಾಲ್ಟಿ ಬಾಲ್ಟಿ ಅಂದ್ರೆ ಬಕೆಟ್ ಅಂತ ಹೇಳಕತ್ತೀನಿ. ಅಯ್ಯೋ, ನೀ ನನ್ನ ಮೂಡನ್ನ ಕೆಡ್ಸೋಮತ್ತಿ. ಹಿಂಗ ಮಾಡಿದ್ರ ನಿನ್ ಕೆಲ್ಸಕ್ಕ ನಾ ಚುಟ್ಟಿ ಕೊಡೋಣ. ಎಂತದಮ್ಮ ನೀವು ಹೇಳುವುದು? ಹುಟ್ಟಿದಲಾಗಾಯ್ತು ನಾನು ಚುಟ್ಟ ಕಂಡವನಲ್ಲ. ತಿಂದರೆ ಎಲೆ ಅಡಿಕೆ ಜಗಿದೇನು, ಹಾಗೆ ತಿಂದು ಹೀಗೆ ಮುಗಿದೇನು. ಅಂಥದ್ದರಲ್ಲಿ ನೀವು ಚುಟ್ಟ ಕೊಟ್ಟರೆ ಎಂತ ಪ್ರಯೋಜನ ಉಂಟು ಹೇಳಿ? ಏ ಭಟ್ಟ, ಯಾಕೆ ಹಿಂಗ್ ಕಾಣಕತ್ತಿ? ಏ ಭಟ್ಟ, ಬಾಯ್ ಬಾಯಿಲೆ ಅದನ್ನು ಕೂಡ ಸೌಟ. ಇದು ಎಂತ? ನಿಮ್ಮ ಗೆಳತಿಯರಿಗೆ ನೀವೇ ನಾಷ್ಟ ರೆಡಿ ಮಾಡುತ್ತೀರೇನು? ಹೌದ, ನೀನು ಕುಂಡ್ರಿಸಿ ನಾನು ಅಡಿಗೆ ಮಾಡಿ ನೀನು ಊಟ ಬಡಿಸ್ತೀನಿ. ತೆರೆದಿದೆ ಮನೆ ಓ ಬಾತಿತಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಯಮುನಾ, ವಿಜಯ. ಏಸ್ ದಿನ ಆತಲ್ಲ ನಂದು ನಿಂದು ಬೆಟ್ಟಾಗ್ದ. ನಿನ್ ನೋಡಿ ನಂಗೆ ಅತಿ ಸಂತೋಷ ಆತ್ ನೋಡಬಾ. ನನಗೂ ಅಷ್ಟೇ ಕಣೆ, ನಿನ್ನ ನೋಡಿ ಹೃದಯ ತುಂಬಿ ಬಂದ್ಬಿಡ್ತು ನೋಡು. ಬಾ 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 ಬಾ, ಕುಂದ್ರೆ ಕುಂದ್ರೆ, ನೀನು ಬಾ ತಂಗಿ, ನೀನು ಕುಂದ್ರೆ ಕುಂದ್ರೆ ಕುಂದ್ರೆ. ತಡಿ ತಡಿ ಹೊಟ್ಟ ತೆಗೆ, ಲಘು ತೆಗೆ. ಆಯ್ತಮ್ಮ, ಆಯ್ತು. ಕುಂದ್ರೆ ಬಾ.
ಬೆಳಿ. ಗಂಡ ಮಕ್ಕಳೆಲ್ಲ ಹೆಂಗದಾರ? ದೇವ್ರ ನೆಡ್ಸಿ ಎಲ್ಲ ಚೆನ್ನಾಗಿದ್ದಾರೆ ನೋಡು. ಇನ್ ನಮ್ ರಂಗಣ್ಣಿ ವಿಚಾರ ಅದ್ ನಿನಗ್ ಗೊತ್ತೇ ಇದೆ. ಅಲ್ಲ ವಿಜಯ, ಅಪರೂಪಕ್ಕ ಬಂದಿದಿ. ಆ ರಂಗಣಿ ವಿಚಾರ ಯಾಕೆ ತೆಗಿತಿ? ಆ ರಂಗಣಿ ವಿಚಾರ ಬೇಡ ಬೇಡ ನೋಡು, ನಂಗಂತೂ ಮೈ ಉರಿತೈತಿ. ಮತ್ತೆ ವಿಜಯ, ಅಲ್ಲ ಆಗ ಹೆಂಗಿದ್ದಿ, ಈಗ ಹಂಗ ಇದ್ದಿ ನೋಡುವ, ಸುಟ್ ಸುಟಿಯಾಗಿ. ಯಾಕೋ ತಪ್ಪಾಗಿದೆಯಲ್ಲೇ? ತಪ್ಪಾಗಿನಿ. ಏನಾಯ್ತು? ಸಿಟ್ಟು ಬಂತೇನೆ? ಅಲ್ಲ ಮತ್ತೇನು ಹೇಳಕತ್ತಿ? ನಾ ದಪ್ಪಾಗಿನೇನ? ಬಾಯಲ್ಲಿ ಕೂತ್ಕೋ ಹೇಳ ಬಿಡವ. ಇನ್ನೊಂದು ಬಾಕಿ ಇತ್ತು ನೋಡುವ ಹೇಳೋದು. ನಮ್ ಸಾಹೇಬ್ರು ನೀ ಮದುವಿನಾಕ ಹಂಚಿ ಕಡ್ಡಿ ಹಂಗಿದ್ದೆ, ಈಗ ನೋಡಿದ್ರ ಪೂರ್ಯ ಉಬ್ಬೆ ಅಂತ ಜಾಸ್ತಿ ಮಾಡ್ತಾರೆ. ಏನ್ ಮಾಡೋದು ಹೇಳು? ಏನ್ ಉಣಂಗಿಲ್ಲ ತಿನ್ನಂಗಿಲ್ಲ, ಆದ್ರೂ ಹಿಂಗಿದ್ದೀನಿ. ಯಮುನ, ನೀನು ಒಂದ್ ಮಾತು ಹೇಳ್ತೀನಿ ನೋಡು. ನಾ ಮದ್ವೆ ಆಗಿ 2 ಮಕ್ಳಾದ್ಮೇಲೆ ಎಲ್ಲ ಹೆಂಗಸರು ಹಣೆ ಬರೋದು ಇಷ್ಟೇ ನೋಡು. ಏನೇ ಹೇಳು, ಹಿಂಗ ದಪ್ಪ ಇದ್ರೆ ಚಂದ ಕಣೆ. ಹೌದಾ? ಹಿಂಗೆ ತಪ್ಪಿದ್ರೆ ಚಂದ. ಹೌದು ಮತ್ತೆ. ನೀ ಹೇಳಿದ್ನಲ್ಲ, ಇನ್ಮ್ಯಾಕ ಚಲೋ ಹೊತ್ನಾಗಿ ತಿಂದು ಉಂಡು ಹಿಂಗ ಇರ್ತದೆ. ಹಿಂಗೆ ಇದ್ಬಿಡಾಯ್ತಾ? ಅಥವಾ ನಂಗ ಶಾನೆ ನೆನಪಾಗ್ತೈತಿ. ಏನು? ನಮ್ದು ನಿಮ್ದು ಹುಡುಗಾಟಿ ಜಾಸ್ತಿ ಎಲ್ಲ ಅಂದಂಗೆ ಆ ಶಾರದಾ ನೆನಪೈತಿ ನಿಂಗ? ಯಾವ ಶಾರದಾನೆ? ಜಗಳ ಗಂಟೆ ಶಾರದಾನ? ನಾನು ನೀನು ಸೇರಿ ಏನ್ ಮಾಡಿದ್ವಿ ಹೇಳವಳಿಗೆ? ಇಬ್ರು ಸೇರಿ ಒಂದ್ ಚೀಟಿಲಿ ನಾನು ಕತ್ತೆ ಅಂತ ಬರೆದು ಅವ್ಳ ಬೆನ್ನಿಗೆ ಅನ್ಸಿದ್ವಿ ನೋಡು. ನಾವೆಲ್ಲ ನಗ್ತಿದ್ರೆ ಅವಳು ನಮ್ ಜೊತೆ ಸೇರ್ಕೊಂಡು ನಗ್ತಿದ್ವಿ. ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಗೊತ್ತಾದ್ಮ್ಯಾಕ ಗೂಳಿ ಹಂಗ್ ಮನ್ಯಾಕ ಬಂದಿದ್ಲಲ್ಲ. ಮತ್ತೆ ಆ ಗೋವಿಂದ ಮಾಸ್ಟ್ರು ಕ್ಲಾಸಾಗ ಗರ್ರ ಅಂತ ಬರ್ಕಿ ಹೊಡಿತಿದ್ರಲ್ಲ, ನಾನು ನೀವು ಸೇರಿ ಕಿತ್ತ ಅವ್ರ ದೋತ್ರಕ್ಕ ಈ ಸುದ್ದ ಹನುಮಂತನ ಬಾಲ ಹಚ್ಚಿದ್ದೆ ಹಂಗಿತ್ತಲ್ಲ. ನಿಮ್ಮ ಬಾಲ್ಯದ ಇಷ್ಟೆಲ್ಲ ಚೇಷ್ಟೆ ಮಾಡಿದ್ರಾ? ಅಂತಿಂತ ಹೆಣ್ಣು ನಾವಲ್ಲ, ನಮ್ಮಂತ ಹೆಂಗಸರು ಯಾರೂ ಇಲ್ಲ. ನಾವು ಮಾಡಿದ ಚೇಷ್ಟೆ, ನಾವು ಮಾಡಿದ ತಂಟೆ ಇನ್ಯಾರು ಮಾಡೋಕೆ ಆಗೋದಿಲ್ಲ. ಏನ್ ಹೇಳ್ತೀನಿ ನಮ್ಮ ಉಡಾಳ್ತಳದ ಕತ್ತಿನ. ನಾವು ಕ್ಲಾಸಾಗ ಬೆಂಚ್ ಮೇಲೆ ಕುಂತಿದ್ದಕ್ಕಿಂತ ನಿಂತ ಸಾಲಿಗೆ ಪಾಸ್ ಮಾಡಿವಿ ನೋಡು. ಹಂಗಂದ್ರೆ ಅಂದ್ರೆ ಎಲ್ಲಾ ಮಾಸ್ತರಿಗೂ ನಾವು ಅಂದ್ರೆ ತಲೆ ಬ್ಯಾನಿ. ಕ್ಲಾಸಿಗೆ ಬರ್ತಿದ್ದಂಗ ಸ್ಟ್ಯಾಂಡ್ ಅಪ್ ಅಂತ ಬೆಂಚ್ ಅಲ್ಲ, ನಾವು ಅಲ್ಲೂ ಮಸ್ತಿ ಹೊಡಿತಿದ್ವಿ. ರಾಕೆಟ್ ಎಸೆಯೋದು, ಕುಸು 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 ಕುಸು. ಅಯ್ಯೋ ಅಯ್ಯೋ, ನಿನಗಾದ್ರು ಅದು ಎಷ್ಟೆಲ್ಲ ನೆನಪು ಮಾರಾಯ್ತಿ. ಅಯ್ಯಯ್ಯಪ್ಪ, ಅದನ್ನೆಲ್ಲ ಮರೆಯಕ್ ಸಾಕತ್ತೇನ? ನಾನು ನೀನು ಆ ರಮ, ವಿಷಯ ಆ ರಮ ಅದಳಲ್ಲ, ಆಕಿ ಇದ ಊರೊಳಗದಾಳ. ಆಕಿನೂ ಕರ್ದೀನಿ, ಆಕಿನೂ ಬರ್ತಾಳಂತ. ಯಾವ ರಮ್ಮನೆ? ಆ ಬಾಯ್ಬಡ್ಕೆ ರಮ್ಮನ? ಆಕಿನ ನಾ ಪಾತಿ, ನಾ ಬತ್ತಿ, ನಾ ಕಾಂತಿ, ನಾ ಕೇಂತಿ. ಅಯ್ಯೋ ಅಯ್ಯೋ, ಶೋಕಿ ರಾಣಿ ಬೇರೆ ಬಾಯಿ ಬುಡ್ಕಿ, ಮಾತು ಮಾತು ಮಾತು. ಆಕಿದು ಬಾಯಿ ಅಲ್ಲ, ಬೊಂಬಾಯಿ ಬೊಂಬಾಯಿ. ಅಲ್ಲ, ನಿನ್ನ ಬಾಯೇ ಬೊಂಬಾಯಿ. ಅವಳದಂತೂ ಕೇಳದೆ ಬೇಡ ನೋಡು. ಎಂತದೆ ಮತ್ತೇನಾಯ್ತು ನಿನಗೆ? ಅಲ್ಲ, ಆಗ ನಾನು ದಪ್ಪಂದಿ, ಈಗ ನೋಡಿದ್ರೆ ನನ್ನ ಬಾಯಿ ಬೊಂಬಾಯಿ ಅನ್ನಕತ್ತ. ಯಾಕೆ ಹಂಗ ಮಾಡಕತ್ತಿ ನೀನ? ಬಾ ಕೂತ್ಕೋ. ಬರಂಗಿಲ್ಲ. ಏನ್ ಹೇಳ್ತಿ? ಬರೀ ಇದಾತ್ ನೋಡು, ಬಂದಾಗಿನ್ನ ಹಿಂಗ ಮಾಡಕತ್ತಿ. ಇಲ್ವೇ, ನಾನು ಹೇಳಕ್ ಹೊರಟಿದ್ದ ಆ ರಮನ್ ಬಾಯಿ ಮಾತು ಬರ್ರಿ ಪಿರಿ ಪಿರಿ ಪಿರಿ. ನಿಂದು ಕಿವಿ ಕೇಳಕ್ಕೆ ಮಧುರವಾಗಿರುತ್ತೆ ಕಣೆ. ಮುತ್ತು ಮುತ್ತು ಹಂಗಿರುತ್ತೆ. ಹೌದಾ? ನನ್ ಮಾತು ಮುತ್ತು ಮುತ್ತು ಸುರಿದಂಗಿರ್ತೈತಿ. ವಿಜಯ, ನೋಡ್ ಹ್ಯಾಂಗ್ ಮುತ್ತು ಸುರಿ ತೋಕೈತಿ.
ರಣ 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 ಬಿಸಿಲು ನೋಡು. ಮೊದಲು ಒಂದು ಬಟ್ಲು ತುಂಬ ನೀರು ತಂದ್ಕೊಡ್ತೀನಿ, ಆಮೇಲೆ ಒಂದಿನ ಉಪಚಾರ ನೀವು ಮಾಡುವಂತ. ನೋಡಿ ಬರಬರಿ ಹ್ಯಾಂಗ್ ರಣ ರಣ ಬಿಸಿಲು ಸುಡಾಕತ್ತೈತಿ. ತಡಿ ತಡಿ ಏ ಬಟ್ ಇಲ್ಲ ನಿಂತಿದ್ದೆ. ತರ್ತೇನೆ ಅಮ್ಮ, ತರ್ತೈತೆ. ಹೋಗ್ ನಡಿ. ಅಂದ ಹಂಗ ಈಕೆ ಯಾರು ನಿನ್ ಮಗಳನ್ನ ಹೆಸರು? ಇವಳು ನನ್ನ ಮಗಳು ವಿದ್ಯಾ ಅಂತ. ಹೌದಾ? ಅಯ್ಯೋ ಏ ಚಂದದಳವ ಹ್ಯಾಂಗ್ ಪಳಪಳ ಅಂತ ಹೊಳೆಯಕತ್ತಾಳ. ಎಲ್ಲ ನನ್ನ ಹಂಗೆ ಕಣೆ. ಬಿಡ ಬಿಡ ನೀನ್ ರಬ್ಬಿ ರಬ್ಬಿ ರಬ್ಬಿ. ಮತ್ತೆ ಎಂತದಮ್ಮ ಪಳ ಪಳ ಅಂತ ಹೊಳಿಲಿಕ್ಕೆ ಅದೇನು ಚಿನ್ನವ? ಅಲ್ಲ ಬಟ್ಟ ನಮ್ಮ ಮಾತಿನ ನಡತೆ ನೀ ಯಾಕೆ ಬಾಯಿ ಹಾಕಿ ನಿನ್ ಯಾರ್ ಕಸ್ಯಾರಿಲ್ಲೀಗ? ಕರೆದದ್ದು ನೀವೇ ಅಲ್ಲವಾ? ಎಂತಕ್ಕೆ ನೀವು ಬಂದವರ ಎದುರು ನನ್ನ ಮರ್ಯಾದೆ ತೆಗೆಯುವುದು ಹೇಳಿ? ನಾನು ಮೈ ಮೇಲೆ ಸ್ವಯ ಇದ್ದೇ ಮಾತನಾಡುವುದು. ನಿಕಳಿ ನೀರು. ಬಟ್ಟ ಏನಿದು ಊಟದ ತಾಟ ಯಾಕೆ ನೀರ್ ತಂದಿದೆ? ಕಲಿಗಿಲಿ ಕೆಟ್ಟೈತೆ ನಿಂಗ. ಎಂತಕ್ಕೆ ಅಮ್ಮ ನೀವು ನನ್ನ ಸುಮ್ಮನೆ ಸುಮ್ಮನೆ ಬೈಯುವುದು? ನಾನು ಏನು ಮಾತನಾಡದೆ ಚಪ್ಪೆ ಇರ್ತಾನಂತನ. ಅಲ್ಲ, ಅವರೇ ಹೇಳಿದ್ರಲ್ಲ ಬಟ್ಟಲ ತುಂಬಾ ನೀರುತ್ತಾ ಅಂತ, ಅದಕ್ಕೆ ಬಟ್ಟಲಲ್ಲೇ ತಂದೆ. ಯಮುನಾ, ಈಗ ಗೊತ್ತಾಯ್ತು ಕಡೆ. ನಮ್ ಬಟ್ಲು ಇವನ್ ತಟ್ಟೆ ನಮ್ ಬಟ್ಲು. ಅಯ್ಯೋ ನಾವು ಅಲ್ಲಿ ಏ ಬಟ್ಟ ಒಳಗ್ ಹೋಗಿ ಒಂದು ವಾಟಕ ಬೇಡ, ದೊಡ್ಡ ಲೋಟದಲ್ಲಿ ನೀರ್ ತಗೊಂಬ. ಹೋಗಿ ನಡಿ. ಆಯ್ತಮ್ಮ, ತರ್ತೈತೆ. ಹುಡುಗಿ ಬಟ್ಟ ಒಂದು ವಾರ ನೋಡುವ ಬಂದ ಬಾಳ್ ತಲೆ ತಿಂತಾನ. ನಂಗಂತೂ ಇವನ್ ಕೂಟ ಬಾಳ್ ತ್ರಾಸ ಆಗೈತಿ ನೋಡುವ. ಒಂದ್ ವಾರ ಆಗಿದ್ದಷ್ಟೇ ಅಲ್ಲೇನೆ, ಸ್ವಲ್ಪ ತಡೆದ್ ನೋಡು. ಹಂಗಂತಿ ಹೋಗಿ. ಅಲ್ಲ ವಿಜಯ, ನಾನು ಎಷ್ಟು ದಿನದಿಂದ ನಿನ್ನ ಕರಿಯಾಕತ್ತೀನಿ, ಈ ಬ್ಯಾಳಿ ಕೊಡುವಂತ ನೋಡುವ. ಹೌದು ಕಣೆ, ನಿನ್ನನ್ನು ಭೇಟಿ ಮಾಡ್ದಂಗೂ ಆಯ್ತು, ಇತ್ಲಂಗ್ ನನ್ನ ಮಗಳ ಕೆಲ್ಸನೂ ಆದಂಗಾಯ್ತು ಅಂತ ಇಬ್ರು ಒಟ್ಟಿಗೆ ಬಂದ್ವಿ ನೋಡಿ ಈಗ. ಹೌದಾ? ಹಾ. ಇದು ಬಾಳ ಬೇಷ ಆತ್ ನೋಡುವ. ಅಂದಂಗ ಏನಮ್ಮವ ಈಗ ನೀನ್ ಏನ್ ಮಾಡಕತ್ತಿ? ನಾನಾ ಹಾ ಈಗ ಸುಮ್ಮನೆ ಕೂತಿದ್ದೀನಲ್ಲ ಆಂಟಿ. ಏ ಹಂಗಲ್ಲ ಕಡೆ ಅವ್ರು ಕೇಳ್ತಿರೋದು. ಏನ್ ಮಾಡ್ತಿದೀಯಾ ಅಂದ್ರೆ ಏನ್ ಕಲಿತಿದೀಯಾ ಅಂತ, ಏನ್ ಓದ್ತಿದೀಯಾ ಅಂತ. ನಾನಾ? ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿವಳು, ಮಾತಾಡೋ ದೇವರಿವಳು. ನಾನು ಕನ್ನಡ ಭಾಷೆ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಬಯಸಿದ ಭಾಷೆ ಬಗ್ಗೆ. ಹೌದು ಕಣೆ, ಧಾರವಾಡ ಭಾಷೆ ಅಂದ್ರೆ ಭಾರಿ ಪ್ರೀತಿ ನೋಡಿ ಅವಳಿಗೆ. ಅದ್ರ PhD ಮಾಡ್ತಿದ್ದಾಳೆ. ತುಂಬಾ ವಿಷಯ ಬೇಕಂತೆ. ನೀನೇ ಸರಿ ಆದವಳು ಅಂತ ಇಲ್ಲಿ ಕರ್ಕೊಂಬಂದೆ ನೋಡು. ಇದು ಬಾಳ ಚಲೋ ಆತ್ ನೋಡುವ. ನಿಕಳಿ ನೀರು. ಹೌದಾ? ನೀರ್ ತಂದೆ ತಗೋವ, ನೀನು ತಗೋ ತಂದೆ. ಅಯ್ಯೋ ಬೇಕವ ನೀರು. ಅಯ್ಯೋ ಎಂತದು ಅಮ್ಮ, ಹೋಗಿ ಹೋಗಿ ನೀವು ಇವರ ಭಾಷೆ ಕಲಿಯುವುದಾ? ಇವರು ಇಳಿಯುವಲ್ಲಿ ಹತ್ತುತ್ತಾರೆ, ಹತ್ತುವಲ್ಲಿ ಇಳಿತಾರೆ. ಯಮುನ ಎಂತ ಹೇಳ್ತಾನೆ ಈ ಭತ್ತ? ಏನ್ ಹೇಳಕತ್ತ ನಂಗೂ ತಿಳಿಯಲ್ಲ. ಏ ಬಟ್ಟ ಏನದು ನಿನ್ ತಲೆ ಹರಟಿ? ಅದೇ ಅಮ್ಮ, ನಿಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ, ನನ್ನ ಮಗ ಮರ ಇಳಿಯಾಕ ಹತ್ತಾನ್ರಿ ಅಂತ. ಯಮುನ ಭತ್ತ ಒಳ್ಳೆ ತಮಾಷೆಗೆ ಮಾತಾಡ್ತಾನೆ ನೋಡು. ಹೌದು ಹೌದು, ವೆರಿ ಇಂಟ್ರೆಸ್ಟಿಂಗ್ ಮ್ಯಾನ್. ಹೌದೌದು, ಅವ ಹಿಂಗಿ ನನ್ ತಲೆ ಕೆಟ್ಟ ಮೂರ ಬಟ್ಟಿ ಆಗೈತಿ ಬಿಡತ್ಲಾಗೆ. ಇವ್ ಹಿಂಗ ಏ ವಿಜಯ ಅಂದಂಗ ನಿನ್ ಮಗಳು ಬಂದ್ ಕೆಲಸ ಮೊದ್ಲು ಮಾಡಿ ಆತ. ತಡಿ ತಡಿ ತಡಿ. ಏ ಬಟ್ಟ ನೋಡ, ಸಾಹೇಬ್ರ ಕೋಲಿನಾಗ ರಗಡ್ ಹಾಳಿ ಐತಿ, ಅದ್ ತಗೊಂಬ. ಹೋಗ್ ನಡಿ. ಹಾಳಿ ಅಮ್ಮ, ಈಗ ಅದು ಎಂತಕ್ಕಮ್ಮ? ನಿನಗೆ ಯಾಕೆ ಬೇಕು ಎಲ್ಲಾದ್ರೂ ಉಸಾಬರಿ? ಸುಂಪ ಹೋಗು ಅಂತ. ಆಯ್ತು ಬಿಡಿ. ನಾನೇ ಬರೆಯಕ್ ಹಾಳೆ ತಂದಿದ್ದೆ. ಅಯ್ಯೋ ಇರ್ಲಿ ಬಿಡವ, ಒಳಗೆ ರಗಡ್ ಹಾಳಿ ಐತಿ, ಸಾಹೇಬ್ರು ಬಳಸ್ತಿರ್ತಾರ. ನಿಮ್ ಬಯಲ್ಸೀಮೆ ಭಾಷೆ ಸಂಸ್ಕೃತಿ ಬಗ್ಗೆ ತಿಳ್ಕೋಬೇಕು ನಾನು. ಹೌದು. ಹೌದು ಕಣೆ, ಅದ್ ನೋಡ್ ಅದ್ ಬೇಕು, ಅದನ್ನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಎಲ್ಲದೊಳಗೂ ಮೂಗ್ ತೋರ್ಸ್ಕೊಂಡು ಹೋಗ್ತಾಳೆ. ಹೌದಾ? ಹೌದೇ. ಇದು ಬಾಳ ಬೇಷ ಆತ್ ನೋಡವ. ಏನ್ ಬೇಷ್ ಆಯ್ತು ಆಂಟಿ, ಮೂಗ್ ತೂರ್ಸೋದಾ? ಬಿಡವ,
ಬಾಳ್ ತಮಾಷೆ ಮಾತಾಡ್ತಿದ್ದು ಏ ವಿಜಯ ನಿನ್ ಮಗಳು ಬಾಳ್ ಬೆಕ್ಕಿದಾಳ್ ನೋಡ. ಅಮ್ಮ ಈ ಕೇಳಿ ತಗಡಿನ ಹಾಳಿ. ಪಟ್ಟ ಈ ತಗಡನ್ ಯಾಕೆ ತರಕ್ ಹೋದೆ? ಅಮ್ಮ ನೀವೆಲ್ಲವ ಬೈದು ಕಳಿಸಿದ್ದು ತಗಡಿನ ಹಾಳಿ ತಾ ಅಂತ. ಅಯ್ಯೋ ತಗಡ ಹಾಳಿ ಅಲ್ಲ ಬಟ್ಟ, ರಗಡ ಹಾಳಿ ಐತಿ ಅಂದೆ. ಅಂದ್ರ ಬಾಳ್ ಕಾಗ್ದ ಐತಿ ಅಂತ. ಅಯ್ಯೋ ಯಮನ, ಈ ಬಟ್ಟನ್ ಜೊತೆಗೆ ಇಡೀ ದಿವ್ಸ ಅದ್ ಹೆಂಗೆ ಏಕ್ತಿ ಮಾರಾತೀನಿ ನಾನು. ಏನ್ ಮಾಡೋದೈತಿ, ಎಲ್ಲ ನನ್ ಕರ್ಮ. ಇವ್ನ್ ಬಿಟ್ರ ನಂಗ ಬೇರೆ ಗತಿ ಇಲ್ಲಿ ನೋಡುವ. ಹೋಗ್ಲೇಣ ಒಂದ್ ಹಂಗ ಅದಂಗ ಏನವ ತಂಗಿ, ನಮ್ಮ ಮನೆಯಾಗ ಒಂದು ಪುಸ್ತಕ ಇತ್ತು, ಬಯಲ್ಸೀಮೆ ಭಾಷೆ ಆತ. ಅದ್ರಾಗ ನಿಮ್ಗೆ ಎಲ್ಲ ವಿಷಯವು ಸಿಕ್ಕಾವು ಆತ. ಅದನ್ನ ನೀನು ಎಲ್ಲ ಇಟ್ಟಿದ್ವಿ ತರ್ತೀನಿ ಆತ. ಏ ಬಟ್ ಬೇಡ ನೀನ ಎಡವಟ್ ಬಟ್ ನಾನೇ ಹುಡುಕ್ತೀನಿ. ಇಲ್ಲ ಅದೇ ನೋಡ ಬಟ್ಟ ಒರ್ಸ ಇಲ್ಲ ಧೂಳನ್ನ ನಾನ ಒರ್ಸ್ಬೇಕು. ಏನವ ತಗೋ ಈ ಪುಸ್ತಕನ ತಗೋ. ಇಲ್ಲಿ ಬೇಡ, ನಿಂಗ ಓದಕ್ಕಾಗಂಗಿಲ್ಲ. ಬಾ 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 ಇಲ್ಲಿ ಕುಂಡ್ರ. ನೋಡ, ನಾನು ನಿಮ್ಮವ್ವ ಹರಿತಿ ಹೊಡಿತ ಕುಂದಿರ್ತೀನಿ. ನೀನ ಇಲ್ಲಿ ಕುಂದ ಚಲೋ ಹೊತ್ನಾಗ ಓದು. ಬಡಕ್ಕನೆ ನಿನ್ ಕೆಲಸ ಓದಿ ಮುಗಿಸು ಆತ. ಬಯಲ್ಸೀಮೆ ಭಾಷೆ, ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ. ಆಂಟಿ ಇನ್ ಟೈಟಲೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಓದ್ತಾ ಹೋದ್ರೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ನಿನ್ ಕೊಟ್ಟಿನಿ, ಕುಂಡ್ರ ಲಾ 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 ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಮಾತು ಶುರು ಮಾಡಿದ್ರೆ ನೀ ದೋಸೆಯ ಹೆಂಚು. ರಮ ಮತ್ತೇನ ಚಸ್ಮಾ ತೆಗಿ. ನಿನ್ ಮುಖನೇ ಕಾಣುವಲ್ದ, ತೆಗಿ ತೆಗಿ. ಇಲ್ಲ ಇಲ್ಲ ಇದು ನಂಗೆ ಚಂದ ಕಾಣ್ತಂಬ್ರು. ಯಾರು ಹೇಳಿದ್ರ? ಅದೇ ನಮ್ ಪಕ್ಕದ ಮನೆ ಕಾಲೇಜಿಗೆ ಒಬ್ಬ ಹುಡ್ಗ. ಹುಡುಗ ಹೇಳಿದಂತ ಈಗ ಮನಿಯಾಗು ಚಸ್ಮಾ ಹಾಕೊಂಡು ಒಡ್ಡಾಡಕತ್ತ. ಏ ತೆಗಿವ ತೆಗಿ ತೆಗಿ ತೆಗಿ. ಏ ನೀ ಅವಾಗ್ಲೇ ಬರ್ಬೇಕಿತ್ತು ಕಣೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಯಮ್ನ ಸೇರಿ ಆ ಶಾರದನ್ ಬೆನ್ ಮೇಲೆ ನಾನು ಕತ್ತೆ ಅಂತ ಬಂದು ಚೀಟಿ ಅನ್ಸಿದ್ದು. ಹಂಗೇನೆ ಆ ಗೋವಿಂದ ಮಾಸ್ತ್ರಿಗೆ ಇಷ್ಟುದ್ದ ಬಾಲ ಹಚ್ಚಿದ್ದು ಎಲ್ಲ ನೆನ್ಪು ಮಾಡ್ಕೊಂಡು ನಕ್ಕಿದ್ದ. ಹೌದಾ? ತೆಗಿಯವ. ನಾನು ಹೇಳ್ತೀನಿ, ಹೋಗ ಮುಂದ್ ತಕೊಂಡು ಹೋಗು. ಈಗ ಹೇಳ. ನಾನು ಆಗ್ಲೇ ಬಪ್ಪ ಹೇಳಿ ಕಂಡೆ. ಅಲ್ಲಿ ಶಾಲೆಯಲ್ಲಿ ಮಕ್ಳ ಹತ್ರ ವರ್ಲಿ ಸಾಕಾಯ್ತು. ಹೆಡ್ ಮಾಸ್ಟ್ರು ಅವ್ರ ಹತ್ರ ಹಲ್ ಚಿಲ್ಕೊಂಡ್ ಪರ್ಮಿಷನ್ ತಗೊಂಡು ಮನೆಗೆ ಹೋಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಬಪ್ಪತ್ತಿಗೆ ಇಷ್ಟು ಹೊತ್ತಾಯ್ತು ಕಾಣು. ಸೋಕಿ ರಾಣಿ ಬಿಡ. ಬಪ್ಪತ್ತಿಗೆ ಎಂತ ಇದು ಗೊತ್ತ ಮರೈತಿ? ಏನಾಯ್ತು? 2 ಪೋಣ ಕೂಡುಗ್ರು ಶಿಳ್ಳಿ ಹಾಕ್ತಾ ನನ್ ಹಿಂದೆ ಬತ್ತಿದ್ದು. ನೀನೇ ಸರಿಲೇ ಹೊಡೆದ್ರ? ನಾನ್ ಹಂಗೆ ಅನ್ಕೊಂಡ್ ಖುಷಿ ಪಟ್ಟೆ. ಕೋಡಿಕೊಂಬತ್ತಿಗೆ ಒಂದು ಹುಡುಗಿ ಇದ್ದಿತ್ತು ನಾನು ಹಿಂದೆ. ನಂಗೆ ಸಿಟ್ಟು ಬೈಂದಂದ್ರೆ ಎಂತ ಹೇಳಿಲ್ಲ. ಏ ಗಡೆ ಸುಮ್ಕೆ ಹೋಗಕ್ ಆತಿಲ್ದ, ಹಿಂದಿದೆಲ್ಲ ಮಂಡಿಗೆ ಏರಿತಲ್ದ ನಿಂಗೆ, ನಿನ್ನ ಹುಲಿ ಹಿಡ್ಕೊಂಡು ಹೊಯ್ಲಿ ಅಂತ ಒಂದು ಕೂಗು ಹಾರಿಸ್ದೆ. 2 ಗೆಂಡುಗಳು ಸೊಡ್ಡ ತೀರಿಸಿ ಇತ್ಲೇಕಂತೆ ಹೆಣ್ಣು ಮರಗ್ತಾ ನಿಂತಿತ್ತ. ಅದಕ್ಕೂ ಸಮ ಬೈದೆ. ಯಾಕೆ ನಮ್ಮವ್ವ? ಇವರು ಬೈಯುವ ಕಾಂಟ್ರಾಕ್ಟ್ ಅನ್ನೇ ತೆಗೆದುಕೊಂಡಿರಬೇಕು. ಇವ ಯಾರು ಜುಟ್ಟು ಕುಣಿಸ್ತಾ ಅಂತ ಹೇಳ್ತನಲ್ಲ. ನಮ್ಮನೆ ಅಡಿಗೆ ಬಟ್ಟ. ಏ ಬಟ್ಟ ಗಪ್ಪಿರ ನೀನ. ಇಲ್ಲ ನಾನು ಮಾತನಾಡುವುದಿಲ್ಲ. ಬರೀ ಇದಾದ್ ನೋಡು.
ಮುಂದಕ್ಕೆ ಏನ ಏನ? ಹೆಣ್ಣು ಹಾ. ಹೊರದು ಚೊಟ್ಟಿ ಹಾಕೊಂಡು ನಿಂತಿತ್ತ. ಪಣಿಗ ನಾನಂದೆ ಲಂಗ ದಾವಣಿ ಎತ್ಲಾಗೋಯ್ತೆ ಪ್ಯಾಟೆ ಹುಡುಗಿರ, ಜೀನ್ಸ್ ಚಡ್ಡಿ ಹಾಕಿಕೊಂಡು ಸ್ಟೈಲು ಮಾಡ್ತೀರಾ. ಲಂಗ ದಾವಣಿ ಎತ್ಲಾಗೋಯ್ತೆ ಪ್ಯಾಟೆ ಹುಡುಗಿರ, ಹರ್ಕ್ ಚಡ್ಡಿ ಹಾಕಿಕೊಂಡು ಶೋಕಿ ಮಾಡ್ತೀರಾ. ಚಡ್ಡಿ ಹಾಕೊಂಡು ರಸ್ತೆ ಬದಿ ಪೂರ ಸುತ್ತಿದ್ರೆ ಹಿಂಗೆ ಹಾಪುದು. ಬೀದಿಲ್ ಹೋಪ ಮುದುಕ್ರು ನಿನ್ನೆ ಕಾಣ್ತು ಅಂತಂದೆ. ಪಾಪ ಹೆಣ್ಣು ಮಂಡಿ ತಾಕ್ಸಿ ಆಯ್ತು. ಆದ್ರೆ ಒಂದು ಮಾತು, ಏನು? ಆ ಹೆಣ್ಣು ಚಡ್ಡಿಲಿ ಸಾಪ ಕಾಣ್ತಿತ್ತು. ನಮ್ಗೆ ಕಾಂತ ನಿಂತ್ಕೊಂಬ ಹಂಗಾತು. ಬಿಡವ, ನೀನಂತೂ ಸೋಕಿ ರಾಣಿ. ಬಿಟ್ರ ನೀನ್ ಏನು ಕಮ್ಮಿ ಇಲ್ಲ ನೋಡವ. ಬಿಟ್ರ ನೀನು ವರ್ಕ್ ಚಡ್ಡಿ ಹಾಕೊಂಡು ಒಂಟಿ ಕೊಂಡ್ರೆ ಈಗ ಚಡ್ಡಿಲಿ ನಾನ್ ಚಂದ ಕಾಣ್ತೆ. ಈಗ ಕೊಡ್ತೀನಿ ನೋಡು. ಚಡ್ಡಿ ಬೇಕಂತ ಚಡ್ಡಿ ಕುಂದ್ರೆ ಇಲ್ಲ. ಚಡ್ಡಿ ಅಂತ ಚಡ್ಡಿ. ಏ ವಿಜಯ, ಆಕಿ ಸಿಳ್ಳಿ ಕೇಳಿ ನಂಗೊಂದು ವಿಚಾರ ನೆನಪಾತ್ ನೋಡವ. ಏನು? ಅದೇ ಕಾಲೇಜ್ನಾಗ ನೀನ್ ಹಿಂದಿದ್ದ ಸೀಟಿ ಹೊಡಿತಿದ್ನಲ್ಲ, ಆ ಉಳ್ಳಾಗಡ್ಡಿ ನಾಣಿ ಅವ ಮೊನ್ನೆ ತಾನು ಸೀಟಿ ಹೊಡೆದ್ನಂತು. ಅಯ್ಯೋ ಹೌದೇನೆ? ಅಯ್ಯೋ ಅಂತದಮ್ಮ, ನೀವು ಕಾಲೇಜಿನಲ್ಲಿದ್ದಾಗ ಸೀಟು ಹೊಡಿತಿದ್ದದ್ದು ಅಲ್ಲದೆ ಈಗಲೂ ಸೀಟು ಹೊಡಿಯುತ್ತಿದ್ದಾರ ಈ ಪ್ರಾಯದಲ್ಲಿ? ಹಂಗ ಅಲ್ಲ ಕಣೋ, ಸೀಟಿ ಹೊಡೆದ ಅಂದ್ರೆ ನೆಗದ್ ಬಿದ್ದು ಹೋದ ಅಂತ, ಸತ್ ಹೋದ ಅಂತ ಮಾರಯ್ಯ. ಹೌದಾ? ನಿಮ್ಮದು ಬಹಳ ಭಯಂಕರ ಭಾಷೆ ಮಾರಾಯ್ರೆ. ಮತ್ತೇನೀಗ ನಿಂದ ಅಲ್ಲ. ಫೋಟೋ ವಿಚಾರ ಅದೇ ಹೇಳಕ್ಕೆ ಈ ಬಟ್ಟನ್ ಬಾಯಲ್ಲಿ ನಂಗೆ ಎಲ್ಲ ಬರ್ತಾಯ್ತು. ಅದೇ ನಾವೆಲ್ಲ ಸೇರ್ಕೊಂಡ ಒಂದು ನಾಟಕ ಮಾಡಿತ್ತಲ್ಲ, ಕಿವನ್ ಮೀಸೆ ಎತ್ತೋಯ್ತು ಅಂತ. ಅದ್ರಲ್ಲಿ ನೀನು ಹುಡುಗನ್ ಪಾಠ ಹಾಕಿತ್ತಲ್ಲ. ನನ್ನ ಅರ್ಧ ಮೀಸಿನೇ ಬಿದ್ದೋಯ್ತಲ್ಲ. ಮನೆಗೆ ನಮ್ ನಾಟಕ ಹೋಗಿ ಆ ಕಾಳದ್ ಹೋಗಿನ ಅರ್ಧ ಮೀಸ ಹುಡ್ಕದ್ರಲ್ಲೇ ನಮ್ ನಾಟಕ ಮುಗ್ದೋಯ್ತು. ಕೊನೆಗೆ ಕಳೆದೋಗಿದ್ ಅರ್ಧ ಮೀಸೆ ಸಿಕ್ತಾ? ಅಯ್ಯೋ ಅದ್ರ ಪಜಿತಿ ಎಂತ ಕೇಂತೆ ಹೊತ್ತು ಮೀಸಿಲೇ ಇವ್ ನಾಟಕ ಮುಗ್ದೋಯ್ತು. ನಾಟಕ ಕಾಂಬೋರು ಹೊರ್ದು ಮೀಸಿಲಿರುದೇ ಇವ್ನ್ ಪಾಲ್ಟು ಅಂತ ನೋಡ್ತಿದ್ದು. ಅದ್ರ ಫೋಟೋ ಹೇಳಿ ಕಪ್ಪ ಹೇಳಿ ಕಂಡೆ ಬಂದಿದ್ಯಾ? ಒಪ್ಪುತ್ತಿಗ ಅಂಬ್ಲೆ ಹೋಯ್ತು. ಅದನ್ನ ಮನೇಲೆ ಬೆಚ್ಚಿಕ್ಕಿ ಬೈಂದಿ. ಇದ್ದಿದ್ರೆ ನೋಡಿ ನಗು ಕ್ಲಾರಕ್ ಆಗ್ತಿತ್ತಲ್ದ. ಕುಂಡ್ರಿ. ಇದು ಕುಂದಾಪುರ ಎಕ್ಸ್ಪ್ರೆಸ್. ಮಧ್ಯದಲ್ಲಿ ನಿಲ್ಲಿಸಿದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ. ಎಂತ ಹೇಳ್ತಾ ಇವ? ಕುಂದಾಪುರ ಹೋಗಕ್ಕೆ ಎಕ್ಸ್ಪ್ರೆಸ್ ಟ್ರೈನ್ ಆಯ್ತಂಬ್ರ. ಆ ಬಟ್ಟ ಒಂದ ನೀನೊಂದು ಕುಂಡ್ರವ. ಆಯ್ತು ಮರೈತಿ ನಾ ಕೂಕಂತೆ. ಈಗ ನಂಗೆ ಮರ್ತಿ ಹಸಿವಾತಿತ್ತು. ನೀನ್ ತಿಂಬಕ್ಕೆ ಎಂತ ಮಾಡಿದ್ಯಾ? ಹೌದಲ್ಲ, ನಾಷ್ಟ ತರ್ತೀನಿ. ನೀನ್ ಬಿಡೇ ಇಲ್ದೆ ಹೊಟ್ಟೆ ತುಂಬಾ ತಿನ್ನವ ಆತ. ನೀನ್ ಮೊದಲಿಂದ ಹಸು ಅಂದ್ರೆ ಹಸು, ಒಬ್ಬ ಕಾಸುರನು ಹೊಟ್ಟಿನಿಂದ. ಏ ಬಟ್ಟ, ಈ ಕಡೆ ತಿರುಗ, ಕೈ ತೆಗಿ. ಅಲ್ಲ ಬಟ್ಟ, ಮನ್ಯಾಗ ಗೆಳತಿಯರೆಲ್ಲ ಬಂದು ಸ್ವಾಡಿ ಆಯ್ತು. ಹಿಂಗ್ ಕಿವಿ ಹಚ್ಚಿ ಇಲ್ಲ ನಿಂತಿದೆಯಲ್ಲ, ಹೋಗು ನಾಷ್ಟ ತಗೊಂಬ. ಅಮ್ಮ ಎಲ್ಲಿ ಉಂಟು ನಾಷ್ಟ? ನಾನಿನ್ನು ದ್ರೌಪದ ಈಗ ಮಾಡಿ ನಾಷ್ಟ ರೆಡಿ ಮಾಡಲಿಕ್ಕೆ. ಆದ್ರಿಂದ ನಾನು ನಿಮ್ಮ ಹಿಂದೆ ಮುಂದೆ ಇಲ್ಲೇ ಸುತ್ತುತ್ತಾ ಇದ್ದೇನಲ್ವ. ಶಿವ ಬಟ್ಟ, ಹೌದಲ್ಲೋ, ಈಗ ಏನ್ ಮಾಡೋಣ? ಆರಾಮ ಬೇರೆ ಹೊಸು ಅನ್ನಕತ್ತಾಳ. ಬಿಟ್ರೆ ನನ್ನನ್ನ ತಿಂದಾಕ್ತಾಳ. ಏನ್ ಮಾಡೋಣ? ಏ ಬಟ್ಟ, ಒಂದ್ ಕೆಲಸ ಮಾಡು, ಲೊಬ್ಬನ್ ಪ್ಯಾಟಿಗೆ ಹೋಗಿ ಬಿಸಿ ಬಿಸಿ ಬೋಂಡ ನೀನ್ ಗೊಜ್ಜಿ ಅದನ್ನ ತಗೊಂಬ, ಜೊತೆಗ ಗಿರ್ಮಿಟ್ಟು ತಗೊಂಬ. ಆಟೋ ಹೋಗುತ್ತಾರೋ. ಏ ಬಟ್ಟ, ಅಡಿಗೆ ಮನಿ ಡಬ್ಬ್ಯಾಗ ರೊಕ್ಕ ಐತಿ, ಅದ್ ತಗೊಂಡು ಹೋಗ್ ಮತ್ತ. ಹಂಗ ನೆಟ್ಟು ಹೋಗಿ ಅಂತ ಕೆಲಸ ಆಗ್ತಲ್ಲ. ಅಪ್ರೂಪಕ್ಕೆ ನನ್ ಗೆಳತಿಯಾರು ಬಂದಿದಾರ. ಆದ್ರೆ ಒಂದ್ ಚಲೋ ನಾಷ್ಟ ಇಲ್ದಂಗ ಆಯ್ತು. ಎಲ್ಲ ಈ ಬಟ್ಟ ಮಾಡಿದ್ರು. ಕಬ ಕಬ ಅಂತಾನ, ತಕ ಕುಡಿತಾನ. ಬಟ್ಟ ಬಾಯಿಲಿ ಬಾಯಿಲಿ ಬಾಯಿಲಿ. ಏ ಬಟ್ಟ, ಈ ಸಲ ನೀನೇನ್ ಎಡವಟ್ ಮಾಡಂಗಿಲ್ಲ ನೋಡು. ಜಟ್ ಅಂತ ಹೋಗ್ಬೇಕು, ಪಟ್ ಅಂತ ಬರ್ಬೇಕು. ಆತ ಆಯ್ತು ಬಿಡಿ. ಈ ದಿಮಾಕಿಗೆ ಏನ್ ಕಮ್ಮಿ ನೋಡ.
ಒಂದ್ಸಲ ನಾವೆಲ್ಲ ಸೇರಿ ನಿಮ್ಮೂರಿಗೆ ಟೂರ್ ಹೋಗೋಣ. ಎಲ್ಲರೂ ಬಂದ್ರವ, ಎಲ್ಲರೂ ಸೇರಿ ಮಸ್ತಿ ಹೋಗುಮ ಹೋಗುಮ ನಾವು ಟೂರು ಹೋಗುಮ, ಕುರುಕುರು ತಿಂಡಿ ಮಾಡಿಕೊಂಡು ಹೋಗುಮ. ಹೋಗುಮ ಹೋಗುಮ ನಾವು ಟೂರು ಹೋಗುಮ, ಕುರುಕುರು ತಿಂಡಿ ತಿಂದುಕೊಂಡು ಹೋಗುಮ. ಅಲ್ಲೋ ಬಟ್ಟ, ಆ ಜಿರಳೆ ನೋಡಿ ಈ ಪಾಟಿ ಗಾಬರಿ ಆದ್ಯಲ್ಲ ಹೇಳ ಅಂತ ಹಂಗ ಬಟ್ಟ ಕಳ್ಳ ಕಳ್ಳ ಅಂದಿಯಲ್ಲೋ. ಹೌದು, ನಾನು ಎಲ್ಲಿ ಕಳ್ಳ ಕಳ್ಳ ಅಂದಿದ್ದು? ಹಕ್ಕಳೆ ಹಕ್ಕಳೆ ಅಂದೆ. ಅಯ್ಯೋ ರಾಮ, ಈ ನೀನು ನನ್ನ ಕೂಟೆ ಅವಾಂತರ ಮಾಡೋದಂದೆ ಅದೆಲ್ಲ ನಮ್ ಗೆಳತಿಯರಿಗೂ ಗೊತ್ತಾತ್ ನೋಡೀಗ. ನಾನೆಂತ ಮಾಡ್ಲಿ ಅಮ್ಮ, ನಿಮಗಿಂತ ಜಾಸ್ತಿ ನಿಮ್ಮ ಮಕ್ಕಳು ನನ್ನನ್ನೇ ಕಾಡಿಸೋದು ನೋಡಿ. ಹಾ ಆಗ್ಲೇಡ, ನೀನು ಒಳಗೆ ಹೋಗಿ ನಿನ್ ಕೆಲಸ ನೋಡ್ಕೊ. ಹೋಗ್ ನಡಿ. ಆಯ್ತಮ್ಮ. ಅದೇ ಆಗಕ್ಕೆ ನಾವು ಒಂದು ಟೂರ್ ಹೋಯ್ತಲ್ಲ, ಆವಾಗ ಅವಳು ಫ್ರೆಂಡ್ ಇದ್ಲಲ್ಲ ಪಂಕಜ ಅಂತ, ಅವಳು ನಂಗೆ ಮೊನ್ನೆ ಮಾಲಲ್ಲಿ ಸಿಕ್ಲು. ನಿಮ್ಮನೆ ಬಪ್ಪ ವಿಚಾರ ಹೇಳ್ದೆ, ನಾನು ಬತ್ತೆ ಎಲ್ರೂ ಕಂಡಂಗ ಆತು ಅಂದ್ಲು. ಅಲ್ಲ, ಯಾವ ಪಂಕಜ? ಹೌದೇ, ಯಾವ ಪಂಕಜ? ಓ ನೆನ್ಪಾತು, ಟ್ರೈನಾಗ ಸಿಕ್ಕಿದ್ಲಲ್ಲ ಆ ಸಾಗರದ ಪಂಕಜ, ಎಂಗಳೆ ನಿಂಗಳೆ ಭಾಷೆ ಪಂಕಜ. ಅವಳೇ ಈಗ ಗೊತ್ತಾಯ್ತು ನೋಡ್ ನನ್ಗೆ. ಯಾರು ಬೇಡ ಅಂದಿರು ಅಂತಂದೆ ನಾನು. ಹೇಳಿದ್ಯಾ? ಈಗ ನೆನ್ಪಾಯ್ತು ನೋಡು. ಅದೇ ನಾನು ಪೌಡ್ರು ತಂದಿಲ್ಲ, ಪೇಸ್ಟ್ ತಂದಿಲ್ಲ, ಮತ್ತೊಂದು ತಂದಿಲ್ಲ, ಇನ್ನೊಂದು ತಂದಿಲ್ಲ, ಅದೊಂಚೂರು ಸಾಲ ಕೊಡ್ರೆ ಇದೊಂಚೂರು ಸಾಲ ಕೊಡ್ರೆ ಅಂತ ಎಲ್ಲರ ಹತ್ರ ಸಾಲ ಕೇಳ್ಕೊಂಡ್ ಬರ್ತಿದ್ಲು ನೋಡು. ಆ ಪಂಕಜನ. ಓ ಅಕಿನ ಅಕಿನ ಈ ಮೊನ್ನ ಮದುವೆ ಮನೆಯಾಗ ಸಿಕ್ಕಿದ್ಲು. ಅಲ್ಲೂ ಅದೇ ಹಳಿ ಚಾಳಿ ಶುರು ಹಚ್ಕೊಂಡ, ಅಲ್ಲೂ ಬೇಡ್ಕೊಂಡ ಪರ್ಸನ್ನ. ಏನ್ ಗೊತ್ತಾ, ಸಣ್ಣ ನನ್ನ ಪರ್ಸಾಗ ರೊಕ್ಕ ನಿಲ್ವಲ್ದು, ತೂತ ಆಗೈತಿ, ಅದಕ್ಕ ಏನಾದ್ರು ಮಾಡಿ ಒಂದ್ ಚಿಕ್ಕ ಪರ್ಸ್ ಇದ್ರು ಕೂಡ ನಮ್ಮವ್ವ ಅಂತ ನನ್ ಬೆನ್ನತ್ತಿದ್ಲು. ಕೊಟ್ಟೇನು? ಇನ್ನೇನ್ ಮಾಡಕೈತಿ, ನನ್ ದೊಡ್ಡ ಪರ್ಸ್ ಒಳಗ ಒಂದ್ ಚಿಕ್ಕ ಪರ್ಸ್ ಇತ್ತು, ಅದನ್ನ ಕೊಟ್ಟೆ. ಇದು ಸಾಗರದ ಪಂಕಜ ಅಲ್ಲ, ಸಾಲದ ಪಂಕಜ. ಅಪರೂಪಕ್ಕೆ ಬರೋಬರಿ ಮಾತಾಡ್ತೀನಿ. ಬರ್ತಾರಾ? ಬರ್ತಾಳ ನೋಡ, ಮಜಾ ನೋಡೋಣ. ಬಂದೇ ಬಿಟ್ಲು ಪಂಕಜ, ಬಂದೇ ಬಿಟ್ಲು ಪಂಕಜ, ಬಂದೇ ಬಿಟ್ಲು ಪಂಕಜ. ಎಲ್ಲ ಚೆನ್ನಾಗಿದ್ದಾನೆ, ನಿಂಗಳನ್ನೆಲ್ಲ ನೋಡಿದೆ ಬರ್ತಿದ್ದೀನಿ ಆಗೋಗಿತ್ತು. ಅದಕ್ಕೆ ಒಂದ್ಸರಿ ಕಂಡ್ಕೊಂಡು ಹೋಗಿ ಮಾಡಿ ಬಂದು ಹಂಗೆಯ ಯಮ್ನ ಅವತ್ತು ನೀ ಕೈ ಚೀಲ ಕೊಟ್ಟಿದ್ಯಲೆ, ಯಮ್ಮದಿ ಮಾಡಿ ಹೇಳಿದ್ನೆ ಕೊಟ್ಟಿಪ್ಪ ಅಂತ ಹೊರಡ್ಲೇ ಇಲ್ಲ. ಆನೆ ಬರಕ್ಕ ಏನು ವಸ್ತುಕ್ಕೆ ಆನೆ ಬಂದ? ಅಂದ್ರೆ ಆನೆ ಮೇಲೆ ತರುವಷ್ಟು ದೊಡ್ಡ ಪರ್ಸ. ಅಂತದಮ್ಮ, ಇದೇನು ದಸರಾ ಮೆರವಣಿಗೆಯ ಆನೆ ಮೇಲೆ ಬರಲಿಕ್ಕೆ? ಅಲ್ಲ, ಆಗಬಹುದು ಬಿಡಿ ನೀವು. ಅಂದ ಹಾಗೆ ಎಲ್ಲಿ ಉಂಟು ಆನೆ? ಹೆಂಗ ಭಾಷೆ ಚೂರು ಗೊತ್ತಾಗ್ತಿಲ್ಯ? ಆನೆ ಅಂದ್ರೆ ನಾನೇ ನಾನೇ ಹೇಳೆ. ಹಾಗೋ, ಇನ್ನು ಎಂತ ಎಂತ ಉಂಟು ನಿಮ್ಮ ಭಾಷೆಯಲ್ಲಿ? ಆನೆ, ಕುದುರೆ, ಕತ್ತೆ, ನಾಯಿ.
ರಂಪಾಟ ಮಾಡ್ಕೊಂಡ್ ಬಂದಿರಲ್ಲ. ಏ ಅವ್ವ ನೋಡಿಲಿ, ನಾನು ಮತ್ತೆ ನೀನು ಚರ್ಮತ್ ನದಿಯಲ್ಲಿ ನೀರಾಟ ಆಡಿದ್ವಿ ನೋಡಿಲಿ. ಓ ಯಮುನಾ, ಇವಳು ನಿಮ್ಮನೆ ಮೇಲೆ ಎಂತ ಕೂಸೆ ಈ ತರ ಚಂಡಿ ಆಯ್ತು. ಏ ಪಂಕಜ, ನೀ ಹೇಳಿದ್ ಬರೋಬರಿ ಆಯ್ತು ನೋಡು. ಈಕಿ ಒಂಥರ ಚಂಡಿ ಚಾಮುಂಡಿನ. ಹಠಮಾರಿ ಅಂದ್ರೆ ಹಠಮಾರಿ ನೋಡು. ಚಂಡಿ ಚಾಮುಂಡಿ ಅಲ್ವೇ ಮರಕ್ಕೆ ಒಂಗಿ ಪೂರ್ತಿ ಒದ್ದೆ ಮಾಡ್ಕಿಂದ ಹೇಳ್ದೆ. ಹಂಗ ಏ ವಿನೋ ವಿಶ್ವ, ಲಘುನ ಒಳಗೋಗಿ ಈ ಹಸಿ ಬಟ್ಟಿ ತೆಗೆದು ಒಣ ಬಟ್ಟಿ ಹಾಕೋರಿ. ನೆಗಡಿ ಆತು ಅಂದ್ರ ನಿಮ್ಮ ಅಪ್ಪನ ಜೊತೆ ನಿಮ್ಮ ಗೊಂಡಿನೂ ತೆಗಿಬೇಕಾಕೈತಿ. ಹೊಂಡ್ರಿ ಹೊಂಡ್ರಿ. ಮತ್ತೆ ನಾವು ನೀರಾಟ ಆಡ್ತೀವಿ. ಓ ನಿಮ್ಮನೆ ಹುಡುಗರು ಬರ್ತಿ ಕುಂಡ್ರಪ್ಪ. ಪೋಖರಿ ಮಕ್ಕಳು. ಏ ಬಟ್ಟ, ಅಂದಂಗೆ ನಿಮ್ಮನೆ ಅಡಿಗೆ ಭಟ್ಟನ? ಹೌದು, ನಾನೇ ಈ ಮನೆಯ ಅಡುಗೆ ಭಟ್ಟ. ಅಡುಗೆ ಭಟ್ಟ ಅಂತ ಹೇಳಿ ಒಂದು ಹಣಿಯಲ್ಲಿ ಪಟ್ಟಿ ಹಾಕಿಸಿದ್ರೆ ಒಳ್ಳೇದಿರ್ತಿತ್ತೇನೋ. ಬಾಂಧವ್ರಿ ಎಲ್ಲ ಇವನೇ ಯಾರು ಎಂದು ಕೇಳುವುದನ್ನಾದ್ರೂ ತಪ್ಪಿಸಬಹುದಿತ್ತು. ಏ ಭಟ್ಟ ಬಾರ ಇಲ್ಲಿ. ಅಮ್ಮ ಬನ್ನಿ. ಏನಕ್ಕೆ ಬನ್ನಿ. ಎಂತದಮ್ಮ, ಇವರಿಗೆ ಮರ್ಯಾದೆ ಕೊಡುವುದೇ ಗೊತ್ತಿದ್ದ ಹಾಗಿಲ್ಲವಲ್ಲ. ನಾನೇ ನಿಮ್ಮನ ಮನೆಯ ಬಿಟ್ಟಿ ಆಳ. ಅವಾಗಲಿಂದ ನನ್ನನ್ನು ಹೋಗು ಬಾರ ಎಂದು ಕರೆಯುತ್ತಿದ್ದಾರಲ್ಲ. ಇವ್ರ ಬಸ್ಸಿನಾಗ ದೊಡ್ಡವರು ಸಣ್ಣವರು ಅಂತಿಲ್ಲ. ಎಲ್ಲರಿಗೂ ಒಂದ ಮರವಾದಿ ನೋಡು. ನೀನು ತಾನು ಹೋಗು ಬಾ ಅಂತ. ಮತ್ತ ನೀನ್ ಬಾಳ್ ದೊಡ್ಡ ಮನ್ಸ ಅದಿ ನೋಡು, ನಿಂಗ್ ಮರವಾದಿ ಕೊಡತ್ತ. ಸುಮ್ಕಿರ ಯಮುನಾ, ಎಂತತ್ತು? ಅಯ್ಯೇ ಏನಿಲ್ ಬಿಡವ, ಆ ಬಟ್ಟ ಹಂಗೇನೆ. ಏ ಭಟ್ಟ ಬಾರ ಇಲ್ಲಿ. ಎಂತ ಹೇಳಿ ಅಮ್ಮ, ನಿಮಗೆ ಎಂತ ತರಲಿಕ್ಕೆ ಉಂಟು? ಆನೆ ತರಬೇಕೋ, ಕುದುರೆ ತರಬೇಕೋ? ಒಳ್ಳೆ ತಮಾಷೆ ಭಟ್ಟ ಆತಲ್ಲ. ಆನೆ ಕುದುರೆ ಎಂತದ್ದು ಬ್ಯಾಡ್ದ, ಅಡಿಗೆ ಗುಬ್ಬಿಂದ ಒಂದು ಉಳ್ಳಿ ತಗೊಂಡ್ಬಂದೆ. ಎಂತ ಅಡುಗೆ ಮನೆಯಲ್ಲಿ ಗುಬ್ಬಿನ? ಅಡುಗೆ ಗುಬ್ಬಿ ಅಂದರೆ ಎಂತದಮ್ಮ? ಆದರೆ ಎಂತ ಗುಬ್ಬಿ ಹಿಡಿದು ತರಬೇಕಾ? ಏ ಪಂಕಜ, ಏನದ ಅಡಿಗೆ ಗುಬ್ಬಿ? ರಾಮ ನಿಂಗೂ ಗೊತ್ತಾಯ್ತಿಲ್ಲ ಯಮುನಾ? ಅಡಿಗೆ ಗುಬ್ಬಿ ಅಂದ್ರೆ ಅಡಿಗೆ ಮನೆ ಹೇಳಿ. ಓ ಹಾಗೋ, ನಿಮ್ಮದು ಭಾರಿ ಭಯಂಕರ ಭಾಷೆ ಮಾರೇರಿ. ಈಗ ಎಂತ ತರಲಿಕ್ಕೆ ಉಂಟು? ಅದೇ ಹೇಳಿದ್ನಲ್ಲ, ಒಂದು ಉಳ್ಳಿ ತಗೊಂಬ ಹೇಳಿ. ಉಳ್ಳಿ? ಅಮ್ಮ, ಉಳ್ಳಿ ಅಂದ್ರೆ ಎಂತದಮ್ಮ? ಏ ಬಟ್ಟ, ಅಷ್ಟು ಗೊತ್ತಾಗಿಲ್ಲೇನ? ಉಳ್ಳಿ ಅಂದ್ರ ಉಳ್ಳಾಗಡ್ಡಿ ಇರ್ಬೇಕು. ಅದಕ್ಕ ಒಳಗೋಗಿ ಒಂದು ಉಳ್ಳಾಗಡ್ಡಿ ತಗೊಂಡ. ಈಗ ಅದು ಎಂತಕ್ಕಮ್ಮ? ನನ್ಗೇನ್ ಗೊತ್ತೈತೆ, ಸುಮ್ಕ ಹೋಗುತ್ತಾ ನಡಿ. ಏ ಅಲ್ಲ ಪಂಕಜ, ಒಂದು ಉಳ್ಳಾಗಡ್ಡಿ ಇಟ್ಕೊಂಡು ಅದ್ ಎಂತ ಪದಾರ್ಥ ಮಾಡ್ತೀನಿ ನೀನು? ಎಂತ ಉಳ್ಳಾಗಡ್ಡೆನ? ನಾನು ಉಳ್ಳಾಗಡ್ಡೆ ಎಲ್ಲಿ ಕೇಳಿದ್ನೆ? ಮತ್ತೀಗ ಬಟ್ಟನ್ ಕಳ್ಸಿದ್ದು ಉಳ್ಳಿ ತಗೊಂಬ ಅಂತ. ಅಯ್ಯೋ ಮಾರಾಕಿತ್ತಿ, ಉಳ್ಳಿ ಅಂದ್ರೆ ಉಳ್ಳಾಗಡ್ಡೆ ಅಲ್ದೆ ಎಂಗ್ಲ ಭಾಷೆಲಿ ಬೋಗಣಿ ಉಳ್ಳಿ ಅಂತ. ಈಗ ಉಳ್ಳಾಗಡ್ಡಿ. ಈಗ ಇದರಲ್ಲಿ ಎಂತ ಮಾಡ್ಲಿಕ್ಕೆ ಉಂಟು? ಏ ಬಟ್ಟ, ಉಳ್ಳಿ ಅಂದ್ರೆ ಬೋಗಣಿ ಅಂತ ಕಣೋ. ಉಳ್ಳಿ ಬೋಗಣಿ. ಇಲ್ಲಿ ಇರುವವರ ಕನ್ನಡವನ್ನೇ ಅರಿವಿಸಿಕೊಳ್ಳಲು ಆಗುತ್ತಿಲ್ಲ. ಈಗ ಹೊಸ ಪದದ ಎಂಟ್ರಿ ಆಯ್ತಲ್ಲ ಮಾರಾಯರೇ. ಹೌದಾ ಬಟ್ಟ? ಉಳ್ಳಿ ಅಂದ್ರೆ ಬೋಗಣಿಯ? ಈಗಿನ ಮಕ್ಕಳು ಬೋಲು ಹೇಳ್ತೀವಲ್ಲ ಅದು. ಅದಿರ್ಲಿ, ಎಮ್ಮನೇಲಿ ಒಂದು ವಾರದಿಂದ ಅಲೆ ಮನೆ ಹೊಂಡ ತೂಡ್ಸ್ಕೊಳಕ್ಕೂ ಪುರ್ಸೋತಿ. ಆ ಕೆಲ್ಸ ನಾ ಮಾಡ್ಲಾ? ತೂಡ್ಸಲ್ಲ ಬೇಡ ಅನ್ನಿ ಹೆಂಗ ಇನ್ನೇ ಅಟ್ಟಿಗಿದ್ದು ಆನೆ ಮಾಡ್ಕೊಳ್ತೀನಿ. ಒಳ್ಳೆ ತಮಾಷೆ ಆಯ್ತು. ಮತ್ತೇನು ಮತ್ತೆ ಎಲ್ಲಿ ನಿಲ್ಸಿದ್ಯೆ? ಮುಂದೆ ಹೇಳ್ತಿ ಕೇಳಿ, ಎಷ್ಟು ಕೆಲಸ ಇದ್ರು ಪುರುಷೋತ್ ಮಾಡ್ಕೊಂಡು ನಿಂಗ ಕೇಳಿ ಘನ ಕಬ್ಬಿನ ಹಾಲು ತಗೊಂಡು ಅದನ್ನ ನಿಮ್ಮನೆ ಉಳ್ಳಿಗೆ ಬರ ಮಾಡಿ ಹೋಗ್ತೀನಿ. ಎಂದಕ್ಕೆ ಅಂದ್ರೆ ಈ ಉಗ್ಗನ ಬೇರೆ ಮನೆಯಿಂದ ಕೇಳ್ಕೊಂಡು ತಗೊಂಡು ವಾಪಸ್ ಕೊಡಕ್ಕೆ ಬೇಕು. ಓ ಅಮ್ಮ, ಕೇಳಿದಿರಾ? ಈ ಉಗ್ಗವು ಪಕ್ಕದ ಮನೆಯವರಿಂದ ಸಾಲ ತಂದಿದ್ದಂತೆ. ನಾನು ಇವರಿಗೆ ಇಟ್ಟ ಹೆಸರು ಸಾರ್ಥಕವಾಯಿತಲ್ಲ, ಸಾಲದ ಪಂಕಜಮ್ಮ ಅಂತ. ಎಂತ ನಡೆ ಬಟ್ಟಂದು ಎಂತ ಪುರಾಣಕ್ಕೆ ಹೋಯ್ತ? ಏನಿಲ್ವ, ನೀನು ನಿನ್
ಕತಿ ಮುಂದುವರ್ಸ್ ಯಾವುದು ಆಲೆ ಮನೆ ಕಬ್ಬಿನ ಹಾಲಿನ ಕಥೆನಾ? ಎಂತ? ಆನೆ ಮನೆ ಕಬ್ಬಿನ ಹಾಲ? ಹೌದು. ಅಯ್ಯೋ, ಹೆಂಗಾಗ್ತಲ್ಲಪ್ಪ ಹೇಳದೆ ಒಂದು ಈ ತಿಳ್ಕೊಂಡೆ ಮತ್ತೊಂದು ಆನೆ ಮನೆ ಅಲ್ದೆ ಅವನಿ ಆಲೆ ಮನೆ ಅಂದ್ರೆ ಕಬ್ಬಿನ ಗಾಣಕ್ಕೆ ಕ್ವಾಣ ಕಟ್ಟಿ ಗಾಣ ಕಬ್ಬು ತುರ್ಕಿದಾಗ ಕ್ವಾಣ ತಿರ್ಗಂಗು ಹಾಲು ಬತ್ತು. ಕಬ್ಬಿನ ಹಾಲು ಅಂತ ಯಾವಾಗ್ಲೂ ಇಷ್ಟಪಡ್ಕೊಂಡು ಕುಡಿತಿದ್ದೆ. ನೀನ್ ಯಾಕೆ ಹೇಳಿಲ್ಲ ಅದು ಕ್ವಾಣದ ಹಾಲು ಅಂತ? ಹಂಗಲ್ಲ ಕಣೆ ಅದು. ಅಯ್ಯೋ ಮೀ ಅದು ಕ್ವಾಣದ ಹಾಲು ಅಲ್ದೆ ಕ್ವಾಣ ಗಾಣ ತಿರ್ಗಿಸ್ತು ಅಷ್ಟೇ. ಸದ್ಯ ಬರುತ್ತೆ. ಆಮೇಲೆ ಬಂದವರಿಗೆಲ್ಲವ ಎಷ್ಟು ಕುಡಿತು ಅಷ್ಟು ಕಬ್ಬಿನ ಹಾಲು, ತಿಂಬಷ್ಟು ಬಿಸಿ ಬಿಸಿ ಬೆಲ್ಲ, ಆಮೇಲೆ ತೊಡ್ದವು ಹಾಲ್ಬಾಯಿ ಕಬ್ಬಿನ ಹಾಲಿನ ದ್ವಾಸೆ. ಅದು ಎಂತ ಕೇಳ್ತೆ 15 ದಿವಸದಿಂದ ನಮ್ಮನೇಲಿ ನೆಂಟ್ರು ಒಟ್ಟಿಗೆ ಸಾಮಾರು ಅದೇಂತ ಬರಕದೆ ನಿನ್ನ ನೆನ್ಪತ್ ಎಂತೂ ಬೆರಕೆ ಮಾಡದೆ ಇರೋ ಗನ ಕಬ್ಬಿನ ಹಾಲು ಕೂಡಿಲಿ ತಗೊಂಬಂದು ಕೇಳಕ್ಕಂತೂ ಲಾಯಕ್ಕಿತ್ತು ಮಾರೈತಿ ಇನ್ ಕುಡಿಯಕ್ಕ. ಆನೆ ಮನೆ ಸಂಭ್ರಮ ಚೆನ್ನಾಗಿರುತ್ತೆ ಕಣೆ. ಅನ್ನಂಗೆ ಪಂಕಜ, ನಿಮ್ಮಲ್ಲಿ ತೋಡದೇವು ಹಾಲ್ಬಾಯಿ ಎಲ್ಲ ಫೇಮಸ್ ಅಲ್ಲೇನೆ? ಅಯ್ಯೋ ತೊರೆದೇವು ಹಾಳ್ಬಾವಿ ಎಂತ ಯಾರಂತ ತೊರೆಯೋದು? ಎಂತ ಹಾಳ್ಬಾವಿ ಎಂತದದು? ನೀನೊಬ್ಳು ಕುತ್ಕೊ ಮೊದ್ಲು. ಏನು ಗೊತ್ತಾಗಲಿಲ್ಲ ತೋಡದೇವು ಹಾಲ್ಬಾಯಿ ಅಂದ್ರೆ ಅದೆಲ್ಲ ಸಿಹಿ ಕಣೆ. ಅಯ್ಯೋ ರಾಮ, ತಿಂಡಿಗೆ ಅದೆಂತೆಂತ ಹೆಸರು ಇಡ್ತವಲ್ಲ. ತಿಂಡಿ ಹೆಸರು ಎತ್ತಬೇಡಿ ಮಾರಾಯರೆ. ನಮ್ಮನಿಗೆ ಕೇಳಿದರೆ ಸಿಟ್ಟು ನೆತ್ತಿಗೇರಿ ಬಾರುಗಳು ತರ್ತಾರೆ. ಅವರ ಭಾಷೆಯಲ್ಲಿ ತಿಂಡಿ ಎಂದರೆ ತಿಮಿರು ಮೈಯಲ್ಲಿನ ಕೊಬ್ಬು ಎಂದರ್ಥವಂತೆ. ಏ ಪಟ್ಟ ಸುಮ್ಕಿರ ನೀನ. ಪಂಕಜ ಬಿಡ. ಹಂಗ ನಿಮ್ಮ ಮನ್ಯಾಗ ತೊಡದೇವು ಮಾಡ್ತಾರನ್ನ? ಓ ಏನ್ ಹೇಳ್ತೆ ತೊಡ್ದವ್ ಮಾಡಿದ್ರೆ ಎತ್ತಿದ ಕೈ ರಾಶಿ ಮನೆ ಮಾಡಿ ಹಾಕಿದ್ ಬಂದಿ ಅಲ್ಲಿ ಸಸಿ ಅಕ್ಕ ತಿಂತ ಕೂತ್ಕೈಲ್ಲ. ಹೌದಾ? ಅಂದಂಗ ತೊಡ್ದೇವು ಹಾಲ್ಬಾಯಿ ಎಲ್ಲ ಏನ್ ಮಾಡ್ತೀವಿ ಕೆಲ್ಸ ಸಸಿ ಅಕ್ಕ ನಿನ್ ಸೊಸೆ ಕೆಲ್ಸ ಏನವ ಏನು ಇಲ್ಲೇನು ಹಂಗಾರ ಕೆಲ್ಸ ಸಸಿ ಅಕ್ಕ ಅದು ನಾನ್ ಮಾಡಕ್ ಅಷ್ಟೇ. ಅವು ಮೊಬೈಲ್ ಹಿಡ್ಕೊಂಡು ಗೀಚ್ಕತ್ ಕೂತ್ಕತ್ತ ಮತ್ತೆ ಅದೇಂತದ ರೀಲ್ ಮಾಡ್ಕೋತ್ ಬಿಡವ. ಅದಿಲ್ಲಿ ನಿಂಗ ಎಲ್ರೂ ಬನ್ನಿ. ಬೇಕಾದಷ್ಟು ತೊಡ್ದವು ತಿನ್ಕೊಂಬರ್ಲಕ್ಕು, ಆಲೆ ಮನೆ ಕಂಡಂಗೂ ಆಗ್ತು, ಬೇಕಾದಷ್ಟು ತೊಡ್ದವು ತಿನ್ಕೊಂಬರ್ಲಕ್ಕು. ಮತ್ತೆ ಏ ಅಮ್ಮಿ ನೀನು ಆ ಕ್ವಾಣದಲ್ಲಿ ಹೆಂಗ್ ಬತ್ತೋಳ್ತಾಂಡಂಗು ಆಗ್ತು ಹೋಗಿ ಅಂತೀನಿ. ನೀನು ಮುಂದುವರ್ಸವ ನಿನ್ ಮಾತನ್ನು. ಮತ್ತೆ ನಿಂಗಕ್ಕೆ ಒಂದು ವಿಷಯ ಹೇಳಕ್ಕೋ. ಬರೋ ಮಾಘ ಮಾಸದಲ್ಲಿ ಎಮ್ಮನೆ ಕೂಸಿನ ಮದ್ವೆ ಮತ್ತೆ ಕರಿಯಕ್ ಬತ್ತಿ ಎಲ್ಲ ಮುದ್ದಾಂಬರ. ಇದು ಪುಟ್ಟ ಗೌರಿ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಮದುವೆಗೆ ಬಾಲ್ಯ ವಿವಾಹ ಮಾಡೋಕಾಗ್ದು ಗೊತ್ತಾದ ಕೇಸ್ ಆತು. ಜೈಲಿಗೆ ಹೋಯ್ಕತ್ತು ಕಾಣ. ಅಯ್ಯೋ ಎನ್ ಮಾತ್ ಯಾರಿಗೋ ಗೊತ್ತಾಗ್ತಾ ಇದೆಯಪ್ಪ. ಕೂಸು ಅಂದ್ರೆ ಸಣ್ಣ ಕೂಸು ಅಲ್ವೇ ಮಾರೈತಿ. ಎನ್ ಮಗಳು ಇಂಜಿನಿಯರು 25 ವರ್ಷ ಅವಳಿಗೆ ಮದುವೆ. ಈಗ್ಲೇ ತಡ ಆಗೋಯ್ದು ಬಿಟ್ರೆ ಅವಳೇ ಯಾರನ್ನಾರು ಹುಡುಕ್ಯಾಕ ಅಷ್ಟೇ. ಇದು 25 ವರ್ಷದ ಕೂಸು. ಏ ಬಟ್ಟ ಏನ್ ಹೇಳಕತ್ತಾಳ ಒಂದು ತಿಳಿವಲ್ದು. ನೀ ನಡಕ ಚೊಯ್ ಅಂತ ಒಗ್ಗರಣೆ ಹಾಕ್ಬೇಡ ನೋಡು. ಸುಮ್ಕಿರ. ಪಂಕಜ, ನೀನೇನು ಯೋಚನೆ ಮಾಡ್ಬೇಡ. ನಿನ್ ಕೂಸಿನ ಮದ್ವೆಗೆ ನಾವೆಲ್ಲರೂ ಬರ್ತೀವಂತ. ಓ ಹೌದಾ? ಹೆಂಗೀಗ ಬರ್ತಿ ಖುಷಿ ಆಯ್ತು. ಆತು ಸರಿ, ಹೆಂಗ್ ಬರ್ತೀಯ? ಹೆಂಗ್ ಬರದ? ಕಾರಲ್ಲೂ ಬಸ್ಸಲ್ಲೂ ಬರ್ತೀವಪ್ಪ. ಬರ್ತೀವಿ ಅಂದ್ರೆ ಬರ್ತೀವಿ ಅಷ್ಟೇ. ಅಯ್ಯೋ ಹಂಗಲ್ದೆ ಮತ್ತೆಂತ? ಹೋಗ್ ಬರ್ತೀಯ ಹೇಳಿದ್ದು ಅರ್ಥ ಆಗಿಲ್ಲ. ಇಲ್ಲ. ಅಯ್ಯೋ ನಂಗೆ ಎಡಿಯ ಇದು ಅಂತ ಕನ್ನಡ ಕಾಣಿ ಒಂಚೂರು ಅರ್ಥ ಆಗ್ತಿದೆ. ಓ ನಿಂದೆ ಪಾತೆ ಬತ್ತೆ ಕನ್ನಡ ಬಾರಿ ಚಂದ. ಬಿಡು
ನಿಮ್ಗಿಂತ ಲಾಯ್ಕಿತ್ತು. ಸಣ್ಣ ಮಕ್ಕಳಂಗ್ ಜಗಳ ತೆಗಿತೀರಲ್ಲ, ಬಿಡ್ರಿ ಕುಂಡ್ರಿ ಈಗ. ಯಪ್ಪ ಲಿಂಗಕ್ಕೆಲ್ಲ ಬಿಡ್ಸಿ ಅರ್ಥ ಹಾಕೋತಾರ ಹೇಳಿ ಹೆಂಗ್ ಸಾಕ ತಲೆಗರ್ ಹೇಳ್ತಾ ಇತ್ತು. ಹೆಂಗೆ ಈಗೊಂದು ಕಾವಳ್ಬೇಕು. ಎಂತದಮ್ಮ ಕವಳನ ಅಲ್ಲ, ಈಗ ಅಲ್ಲಲ್ಲ ನಾಷ್ಟಕ್ಕೆ ತಾರಮಯ್ಯ ಆಗಿದೆ. ಈಗ ಇವರಿಗೆ ಊಟ ಎಲ್ಲಿಂದ ಬಡಿಸೋದು ಮಾರಾಯ? ಹೆಡ್ಮಂಡಿಗಡ ಸುಮ್ಮನೆ ಕೂತ್ಕಳ. ಊಟ ಮಾಡ ಹೋಗ್ತಾನ ಇದು ಆಗ್ಲೇ ಉಣ್ಕೊಂಡು ಬೈಂಡಿ. ಕಾವಳ ಅಂದ್ರೆ ಎಲೆ ಆಡ್ತೀನ. ಓ ಹಾಗೋ, ಹಾಗಾದರೆ ನೀವು ನಮ್ಮ ಬ್ರ್ಯಾಂಡಿನವರೇ ಆದ್ರಿ ನೋಡಿ. ಯಾಕೆಂದರೆ ನನಗೂ ಎಲೆ ಅಡಿಕೆ ಜಗುವ ಅಭ್ಯಾಸ ಉಂಟು. ನಿಮಗೂ ಬೇಕೇ? ಖಾಲಿ ಆಗಿದೆ ನೋಡಿ. ಬೇಕಿದ್ದರೆ ನಾಸಿ ಪುಡಿ ಉಂಟು, ಒಮ್ಮೆ ಮೂಗಿಗೆ ಏರಿಸಿ ಅಕ್ಷಯ ಅನ್ನಬಹುದು. ಆದರೆ ಪಂಕಜಮ್ಮ, ಖರ್ಚೀಪು ಮಾತ್ರ ಸಾಲ ಕೇಳಬೇಡಿ. ಸಾಲದ ಪಂಕಜಮ್ಮ. ಎಂತ ಹೇಳ್ತಿದ್ದೆ ಬಟ್? ಹೌದು ಅಂದಂಗೆ ಏನ್ ಬಕ್ಸ ಎಲ್ಲಿ ಹೋತು? ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ಏನ್ ಕವಳ ಸಂಚಿ ಯಾವಾಗ್ಲೂ ಅದ್ರಲ್ಲೇ ಇರ್ತು. ಎಲ್ಲಿ ಹೋತು ಏನ್ ಬಕ್ಸ? ಈ ಬಾಕ್ಸು ಇದು ನಿಂದೇನೆ ಅಲ್ಲ? ನೀವು ಬರುವಾಗ ಬರೀ ಉಗ್ಗ ಹಿಡ್ಕೊಂಡ್ ಬಂದಿದ್ದೆ. ಓ ವಿಜಯ, ಬಕ್ಸ ಅಂದ್ರೆ ಚೀಲನೆ. ಎಲ್ಲಿ ಹೋತು ಏನ್ ಬಕ್ಸ? ಓ ಈಗ ಇಲ್ಲೇ ಇದ್ದು ನೋಡು. ಬಾಕ್ಸ್ ಅಂದಿದ್ದೆ ನೆನ್ಪಾಯ್ತು. ಸಾಹೇಬ್ರು ಈ ಬಾಕ್ಸ್ನ ಕೋಲಿನಾಗ ಇಡು ಅಂತ ಹೇಳಿದ್ರಲ್ಲ, ಹಿಂಗ್ ಹೇಳಿದ್ರಲ್ಲ, ಯಾಕೆ ಇಟ್ಟಿಲ್ಲ ನೋಡು? ಅವ್ರು ಬಂದ್ರೆ ಚಲೋ ಹೊತ್ನಾಗ ಬಯಸ್ಕೊತೀವಿ ನೋಡು. ನಾನು ಯಾಕೆ ಬಯಸಿಕೊಳ್ಳಲಿ? ನಾನು ಅವರಿಗೆ ಹೇಳುತ್ತೇನೆ, ಅದನ್ನು ಒಳಗಡೆ ತೆಗೆದಿಡಲು ಆಗದಷ್ಟು ಕೆಲಸವನ್ನು ನನಗೆ ಅಮ್ಮ ಹೇಳಿದರು ಅಂತ. ಹಂಗ ಹೇಳ್ತಿ? ಬಾಳ ಹೆಚ್ಕೊಂಡಿ ನೋಡ್ ನೀನೀಗ. ನಿಂಗ ಕರೆ ಅಂದ್ರ ಸಾಹೇಬ್ರ ಕರೆ ಸಿಟ್ಟು ಏನಂತ ಗೊತ್ತಿಲ್ಲ. ದೂರ್ವಾಸ್ ಮುನಿ ಮೂಗಿನ ತುದಿಲ ಸಿಟ್ಟು, ಆಮೇಲೆ ಆತು ಇಬ್ರು ಸಿಗ್ದಾಕ್ತಾರ ನೋಡ್. ಅದ್ಯಾಕೆ ಹೆದರ್ತಿ ಮಾರಾಯ್ತಿ ನಿನ್ ಗಂಡಂಗ್ ಇಷ್ಟು? ಅಲ್ಲ ಯಮ್ನ, ತುಂಬಾ ಕೆಲಸ ಇತ್ತು, ನನಗೆ ಮರ್ತೇ ಹೋಯ್ತು. ಈ ಬಟ್ಟನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ನಿನಗೆ? ಎಂತ ನೀವು ನನ್ನ ಮೇಲೆ ಈ ತರ ಫಿಟ್ಟಿಂಗ್ ಇಡುವುದು? ಹಂಗಲ್ಲ ಕಣ ಬಟ್ಟ, ಮಾತಿನಷ್ಟಕ್ಕೇನೋ ಹೇಳದ್ನಪ್ಪ. ಇಲ್ಲ ನಿನ್ ಗಂಡಂಗೆ ಅಷ್ಟೊಂದು ಸಿಟ್ಟಿದ್ದೀನಿ. ಅಯ್ಯೋ ಏನ್ ಹೇಳ್ತೀವ, ಈಟೇ ಇದ್ರು ಇರ್ಸಾಣಿಕೆ ಜೋರು, ಚೂರು ಮೆಣಸಿನ್ಕಾಯಿ. ನಿಮಗೆ ಗೊತ್ತಿಲ್ಲ, ಇವರದ್ದು ಅಮಿತಾಬ್ ಜಯಾ ಬಚ್ಚನ್ ಜೋಡಿ. ಆದರೆ ಸ್ವಲ್ಪ ಉಲ್ಟಾ ಪಲ್ಟ. ಹಂಗಂದ್ರೆ ಎಂತದ ಬಟ್ಟ? ಹೌದು, ಹೆಂಗೂ ಅರ್ಥ ಆಗ್ತಾ ಇಲ್ಲ. ಹೇಳ್ತೀನಿ ಕೇಳಿ. ಅಂದರೆ ಇವರಲ್ಲಿ ಅಮ್ಮ ಅವರು ಸಾಹೇಬ್ರು ಗಿದ್ದ. ಅಲ್ಲ ಯಮ್ನ, ಹಂಗಿದ್ಮೇಲೆ ನೀನ್ ಯಾಕೆ ಮದ್ವೆಗೆ ಅವಾಗ ಒಪ್ಪಿಗೆ ಕೊಟ್ಟಿ? ಮತ್ತೇನ್ ಮಾಡ್ತಾಳೆ? ನಮ್ದು ಮದ್ವೆಗೆ 10 ವರ್ಷ ಆದ್ರೂ ಆಕಿದಾಗಿಲ್ಲ. ಬಿಡವ, ಇಟ್ಟಾದ್ರೆ ಏನಾಯ್ತು? ಈ ಬಂಗ್ಲಿ, ಆ ಕಾರು, ಈ ಐಷಾರಾಮ ಎಲ್ಲ ಸಿಕ್ತಿತ್ತೇನ? ಸಾಹೇಬ್ರು ಮರ್ಜಿ ನೋಡ್ಕೊಂಡು ಇದ್ರಾತು. ತುಸಾ ಪಾಪ, ತುಸಾ ನಾಶಿ ಪುಡಿ ಚಟ ಅಷ್ಟೇ. ತುಸಾ ನಾಶಿ ಪುಡಿ ಚಟಾನ ಅಲ್ ಬಿಡು, ತುಸಾ ಜಾಸ್ತಿನ. ಏನಾತೀಗ? ಸುಮ್ಕಿರು ನೀನು. ನಂಗಂತೂ ಓದೋದ್ ಸಾಕಾಯ್ತು. ನಾವೆಲ್ಲ ಸೇರಿ ಡ್ಯಾನ್ಸ್ ಮಾಡೋಣ. ಯಮುನಾ, ಅವಾಗ ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಕನ್ನಡ ಹಾಡಿಗೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ ನೋಡು, ನೆನಪಿದ್ಯಾ? ಎಷ್ಟು ಚಲೋ ಇತ್ತಲ್ವಾ? ನಂಗೂ ಈಗ ಕುಣಿಯಕ್ ಸಾಪಾತು. ಹೌದು ಹೌದು, ಹೆಂಗು ಡ್ಯಾನ್ಸ್ ಅಂದ್ರೆ ಬರ್ತಿ ಇಷ್ಟ. ನಾನು ಸೇರ್ಕತೀನಿ ನಿಂಗಳ ಜೊತೆ. ಡ್ಯಾನ್ಸ್ ಅಂದ್ರೆ ಅವಾಗ ನೀನೇ ಮುಂದಿರ್ತಿದ್ದಿ ನೋಡು. ಈಗ ಇವಳೊಂದು ಹಾಡು ಹಾಕ್ತಾಳೆ, ಇನ್ನೊಂದು ಸ್ಟೆಪ್ ಹಾಕು ನೋಡೋಣ. ಅಯ್ಯೋ ನಾವು ಅಲ್ಲಿ ನಮ್ ಸಾಹೇಬ್ರಿಗ ಇದೆಲ್ಲ ಪಸಂದಿಲ್ವಾ? ನಂಗ್ ಬೇಡ ಅಂದ್ರೆ ಬೇಡ ನೋಡು. ಅಯ್ಯ, ನೀನ್ ಸಾಹೇಬ್ರು ಎಲ್ಲಿದ್ದಾನೆ ಈಗ? ಹೋಗ್ಲಿ ಬಿಡು. ಏನಿಲ್ಲ, ಅವ್ರು ಬರೋಕ್ಕೂ ನಿಲ್ಲಿಸಿದ್ರೆ ಆಯ್ತಲ್ವಾ? ಹಂಗಲ್ಲ. ಆಕೆ ನೋಡ, ಅದು ಇಲ್ಲ ಇದು ಇಲ್ಲ, ನಂಗ ಯಾವ ವಿಷಯನೂ ಬೇಡ, ಆ ಸಾಹೇಬ್ರ ವಿಷಯನೇ ಬೇಡ ನೋಡು. ಓ ಅಮ್ಮ, ದಿನ ಪೂರ್ತಿ ನನ್ನ ತಕತೈ ಎಂದು ಕುಣಿಸ್ತಾ ಇರ್ತೀರಲ್ಲ, ನೀವು ಸ್ವಲ್ಪ ಕುಣಿದು ನೋಡಿ, ಕಷ್ಟ ನಿಮಗೂ ಗೊತ್ತಾಗುತ್ತದೆ. ಏ ಪಟ್ಟ, ಸುಮ್ಕಿರು. ಯಾವಾಗ ನೋಡಿದ್ರು ಇದ ಮಾತಾತಲ್ಲ. ನನ್ ಸುದ್ದಿ ಬರ್ಬೇಡ ನೋಡಿ ನೀನು. ಒಂದ್ ಕೆಲ್ಸ ಮಾಡೋಣ. ನಿಮಗೀಗ ಡ್ಯಾನ್ಸ್ ಮಾಡಕ್ ನಾಚಿಕೆ ಅಲ್ವಾ? ನಾನ್ ನಿಮ್ ಕಣ್ಣಿಗೆ
ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ಹಾ ನಲಿದು ತಾಳಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕೊರೆಯುವಂತೆ ಭಾನುಬಾಗಿ ಕೇಳುವಂತೆ ನಾದ ಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ನೋ ಬೆಟ್ಟ ಅಗದಿ ನಮ್ಮ ಮನೆಗೆ ಅಡುಗೆ ಮಾಡಕ್ ಬಂದವ ನನ್ನ ಹೆಂಡತಿ ಕೈ ಹಿಡಿದು ಡ್ಯಾನ್ಸ್ ಮಾಡಕ್ ಕೊಂಡು ಒಟ್ಟು ಸೊಕ್ಕೇನೈತಂದ ನಿನಗ ಇಲ್ಲ ಇಲ್ಲ ಯಜಮಾನ್ರೆ, ನಾನು ಡ್ಯಾನ್ಸ್ ಮಾಡಿದ್ದಲ್ಲ, ಇವರೆಲ್ಲ ಸೇರಿ ಮಾಡಿಸಿ. ಲೇ ಯಮು, ನಿನಗೇನ್ ಬರ್ದಿತ್ತ? ಆ ಬಟನ್ ಕೂಡ ಡ್ಯಾನ್ಸ್ ಮಾಡಕ್ ಹತ್ತಿದ್ಯಲ್ಲ, ಮೈಯ ಕಬ್ರದನೋ ಇಲ್ಲೋ? ಅದು ಹಂಗಲ್ಲ. ಏನಾತು ಅಂದ್ರ ಏನಾಕೈತಿ ಮಣ್ಣಂಗಟ್ಟಿ ಉಸ್ರು ಎತ್ತಂಗಿಲ್ಲ ನೋಡ್ ನೀನು. ಲೋ ಬಟ್ಟ, ನೀನು ಈಗಿಂದೀಗ ನಿಂದೇನೇನಿದೆ ಎಲ್ಲ ಗಂಟು ಪುಟ ಕಟ್ಟು ಹೊಟ್ಟಿಗ. ಯಜಮಾನ್ರೆ, ಗಪ್ಪುಂಡ ನೀನು ಹೊಂದು ಎಲ್ಲಿಗೆ? ನಿಂತ ಅವ್ರ ಮನೆಗೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಕುಂದ್ರು. ಬೇಕಾದ್ರೆ ಈ ಬಟ್ಟನ್ನು ಜೋಡಿ ಕರ್ಕೊಂಡು ಹೋಗು. ಬೇಡ ಬೇಡ ಯಜಮಾನ್ರೆ, ಅವರನ್ನು ಬೇಕಾದ್ರೆ ಅವ್ರ ಮನೆಗೆ ಕಳಿಸಿ, ನನ್ನ ಜೊತೆ ಬೇಡ. ನಾನು ಇಲ್ಲಿಯೇ ಇರುವೆ, ನಿಮಗೆ ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿ ಬಡಿಸುವೆ. ಕುಂಡ್ರ ತಂದಿದ್ದೀನಿ. ಏನದ? ತರರ 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 ಇದೆಲ್ಲ ನನ್ನಿಂದ ಆಗಿತ್ತು. ನಾನೇ ಒತ್ತಾಯದಿಂದ ಆಂಟಿ ಜೊತೆ ಬಟ್ಟನ್ ಕುಣಿಸಿದ್ದು. ಅದ್ರಲ್ಲಿ ಅವರಿಬ್ರದ್ದು ಏನೂ ತಪ್ಪಿಲ್ಲ. ಹೌದು ಯಜಮಾನ್ರೆ, ನಾನು ಯಾಕೆ ಹೋಗಿ ಹೋಗಿ ಇವರ ಜೊತೆ ಕುಡಿಯಲಿ? ಇವರೇನು ಹುಡುಗಿಯಾ? ನಾಲ್ಗೆ ಬಿಗಿ ಹಿಡಿ. ತಪ್ಪಾಯ್ತು ಯಜಮಾನ್ರೆ. ನೋಡ್ರಿ, ನನ್ನನ್ನು ಕ್ಷಮಿಸ್ಬಿಡ್ರಿ. ಇನ್ಮಾಕ ನಾ ಡ್ಯಾನ್ಸ್ ಅಂತ ಹೇಳಂಗ ಇಲ್ಲ, ಮಾಡೋದಂತೂ ದೂರ ಮಾತಾತ್ ಬಿಡ್ರಿ. ಆದ್ರ ಯಮ್ಮು, ನೀ ಚಂದ ಡ್ಯಾನ್ಸ್ ಮಾಡ್ತಿಕ್ಕ. ಹೌದಾ? ಬರ್ರಿ ಇದೇ ಖುಷಿಗೊಂಡು ಡೇಟ್ ಆಗ್ಲಿ ಅಂಕಲ್. ನೀವು ಮತ್ತೆ ಆಂಟಿ ಏನ ನನ್ ಕೂಟ ಡ್ಯಾನ್ಸ್ ಮಾಡ್ತೀಯೇನ? ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ನೋಡಿದ್ರಲ್ಲ ವಿವಿಧ ಕಸ್ತೂರಿ ಕನ್ನಡದ ಕಂಪನ್ನ. ಚಲೋ ಆಯ್ತಲ್ಲ? ಬಹಳ ಚೆನ್ನಾಗಿದೆ. ತುಂಬಾ ಚಂದ ಉಂಟು. ಲಾಯಕ್ಕಿತ್ತಲ್ಲ? ಚೆನ್ನಾಗಿತ್ತು ಅಲ್ದ? ಅದಕ್ಕೆ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಕನ್ನಡ ಅಮ್ಮೆಗೆ ಕನ್ನಡವೇ ನಮ್ಮಮ್ಮ,
ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ಮಾತಾಡೋ ದೇವರಿವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ಮಾತಾಡೋ ದೇವರಿವಳು. ಶಾರದಾ ಗಣೇಶ್ ಮೂರ್ತಿ. ಗಂಡನಾಗಿ ಮಾನಸ ಶಿವರಾಂತಿ. ಸಂಗೀತದಲ್ಲಿ ಶ್ರೀಪಾದ ತೀರ್ಥಹಳ್ಳಿ. ಬೆಳಕು ಪ್ರಸಾದನ ವೇಷಭೂಷಣ ಎನ್ ಚಂದನ್ ಶಿವಮೊಗ್ಗ. ರಂಗಸಜ್ಜಿಕೆ ಟಿ.ವಿ. ರಾಜೇಂದ್ರ ಈ ಎರಡೂ ನಾಟಕವನ್ನು ರಚಿಸಿ ನಿರ್ದೇಶಿಸಿರುವಂಥವರು ಶ್ರೀಮತಿ ಉಷಾ ನಟೇಶ್ ಕಾಸರಗೋಡು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಾಹಸ ನಾವು ಮಹಿಳೆಯರೇ ಸೇರಿ ಮಾಡಿದಂತಹ ಒಂದು ಸಾಹಸ. ಮೊದಲಿಗೆ ನಾನು ಈ ನಮ್ಮ ನಾಟಕವನ್ನು ನೋಡಲು ಆಗಮಿಸಿದಂತಹ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೃತ್ಪೂರ್ವಕವಾಗಿ ಇನ್ನು ತಂಡದ ಕಲಾವಿದೆಯರಾಗಿ ನಮ್ಮ ಜೊತೆ ಇವರೆಲ್ಲರೂ ಇದ್ದಾರೆ. ಇವರು ನನ್ನ ಜೊತೆಗೆ ಎಲ್ಲ ಬರೀ ಅಭಿನಯ ಮಾತ್ರ ಅಲ್ಲ, ಎಲ್ಲ ರೀತಿಯಿಂದಲೂ ಕೂಡ ಅವರು ನನಗೆ ಸಹಾಯಕರಾಗಿ ಬೆನ್ನೆಲುಬಾಗಿ ಈ ನಾಟಕದ ಜೊತೆ ನನ್ನ ಈ ಪ್ರಯಾಣದಲ್ಲಿ ಇದ್ದರು. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕೃಷ್ಣಮೂರ್ತಿಯವರು ನಮ್ಮ ಈ ನೃತ್ಯಗಳಿಗೆಲ್ಲ ಸಂಯೋಜನೆ ಮಾಡಿದ್ದಾರೆ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಅವರಿಗೆ ಸ್ಪೆಷಲ್ ಹೇಳ್ತಾನೆ. ಅದೇ ರೀತಿಯಾಗಿ ಈ ನಾಟಕವನ್ನು ನಾನು ರಚನೆ ಮಾಡಿದ್ರೂ ಕೂಡ ನಾಟಕವನ್ನು ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯ ತಮ್ಮ ಅನೇಕ ಅನಿಸಿಕೆಗಳನ್ನು ಜೊತೆಗೆ ಸೇರಿಸಿ ಇದು ಇನ್ನೂ ರಸಮಯವಾಗುವ ಹಾಗೆ ಎಲ್ಲ ಕಲಾವಿದೆಯರು ಮಾಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮ್ಯೂಸಿಕ್ನಲ್ಲಿ ಶ್ರೀಪಾದ್ ಇದ್ದಾರೆ. ನೀವೇ ನೋಡಿದ್ರಿ, ಈ ನಾಟಕವನ್ನು ರಸಮಯವಾಗಿ ಅವರು ಮಾಡಿದ್ದಾರೆ. ಇಲ್ಲ ಅಂದರೆ ನಿಜವಾಗ್ಲೂ ಅದು ಸಪ್ಪೆ ಆಗ್ತಾಯಿತ್ತು. ಅವರು ಕೇವಲ ಮ್ಯೂಸಿಕ್ ಅಂತ ಹೇಳಿ ಅದಕ್ಕೆ ಅಂಟಿಕೊಂಡು ಕೂತವರಲ್ಲ, ನಮಗೆ ಬಹಳ ಅತ್ಯುತ್ತಮವಾದಂತಹ ಸಲಹೆಗಳನ್ನು ನೀಡಿದ್ದಾರೆ. ಸಹ ನಿರ್ದೇಶನ ಅಂತ ಅವ್ರಿಗೆ ಖಂಡಿತ ಹೇಳ್ಬೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವರು ನಮ್ಮ ಜೊತೆಗಿದ್ದು ನಮಗೆ ಸಹಕಾರ ನೀಡಿದ್ದಾರೆ. ಇನ್ನು ಚಂದನ್ ಇವರು ಕೂಡ ಹೋಲ್ ಆ್ಯಂಡ್ ಸೋಲ್ ರಂಗಪ್ರಸಾದನ ಮತ್ತು ಬೆಳಕು ವೇಷಭೂಷಣ ಎಲ್ಲದರಲ್ಲೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಈ ಯುವ ಕಲಾವಿದರು ಹೀಗೆ ಪ್ರಗತಿಯನ್ನು ಕಾಣಲಿ, ಯಶಸ್ಸನ್ನು ಕಾಣಲಿ ಅಂತ ನಾನು ಮನತುಂಬಿ ಹಾರೈಸ್ತಾ ಇದ್ದೇನೆ. ಶಿವಮೊಗ್ಗದ ಪ್ರೇಕ್ಷಕಗಣದವರು ಅವರನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ರಂಗಸಜ್ಜಿಕೆಯಲ್ಲಿ ರಾಜೇಂದ್ರ ಸರ್ ಇದ್ದಾರೆ. ನನ್ನ ಎಲ್ಲ ನಾಟಕಗಳಿಗೂ ನಾನು ಅಭಿರುಚಿಯ ಸಹಕಾರದ ಜೊತೆಗೆ ಮೊದಲು ಅಂದರೆ ದೊಡ್ಡ ನಾಟಕ ಅಂತ ಆರಂಭ ಮಾಡಿದ್ದು ಪಂಚತಂತ್ರ ನಾಟಕೋತ್ಸವ ಅಂತ. ಆ ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ನಾನು ಮಾಡಿದ ಎಲ್ಲ ನಾಟಕಗಳಿಗೂ ರಂಗಸಜ್ಜಿಕೆಯನ್ನು ರಾಜೇಂದ್ರ ಅವರೇ ನೀಡಿದ್ದಾರೆ. ಅವರು ನನಗೆ ನಮ್ಮ ಮನೆಯವರೇ ಆಗಿ ಹೋಗಿಬಿಟ್ಟಿದ್ದಾರೆ. ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟರೆ ನಾನು ನಿಶ್ಚಿಂತವಾಗಿ ಇರ್ತೇನೆ ಅಂತ ಹೇಳ್ತಾ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಮೊದಲ ನಾಟಕದಲ್ಲಿ ನನ್ನ ಬಾಲಗೋಕುಲದ ಮಕ್ಕಳು, ಚಿಕ್ಕ ಮಕ್ಕಳು ಅವರು ನಟಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ಅವರು ತಮ್ಮ ಶಾಲೆ ಗೀಲೆಗಳನ್ನೆಲ್ಲ ಬಿಟ್ಟು ನನ್ನ ಬೈಗುಳಗಳನ್ನೆಲ್ಲ ಸಹಿಸ್ಕೊಳ್ತಾ ಅವರು ಬಂದು ಇವತ್ತು
ಚೆನ್ನಾಗೇ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಹಾಗಾಗಿ ಆ ಮಕ್ಕಳಿಗೂ ಕೂಡ ಜೊತೆಗೆ ಪೋಷಕರಿಗೂ ಕೂಡ, ಯಾಕೆಂದರೆ ಎಲ್ಲ ಮಕ್ಕಳು ಬೇರೆ ಬೇರೆ ಕ್ಲಾಸುಗಳಿಗೆ ಸೇರಿದ್ರೂ ಕೂಡ ನನ್ನ ಒಂದು ರಿಹರ್ಸಲಿಗೆ ಅವರು ಕಳಿಸ್ತಾ ಇದ್ದರು. ಹಾಗಾಗಿ ನಿಜವಾಗ್ಲೂ ಕೂಡ ಅವರಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ನನ್ನ ಪತಿಗೆ ಹೇಳದೇ ಇದ್ದರೆ ತಪ್ಪಾಗುತ್ತೆ, ಯಾಕೆಂದರೆ ಹೋಲ್ ಆ್ಯಂಡ್ ಸೋಲ್ ಎಲ್ಲ ರೀತಿಯಿಂದಲೂ ಕೂಡ ಅವರ ಸಹಕಾರ ಇಲ್ಲದಿದ್ದರೆ ನಾನು ಈ ವೇದಿಕೆ ಮೇಲೆ ಬರಲಿಕ್ಕೆ ಖಂಡಿತ ಸಾಧ್ಯ ಇರ್ತಿರಲಿಲ್ಲ. ನಾನು ಎಷ್ಟು ಚಿಂತೆ ಮಾಡ್ತೀನೋ ಅದರಿಗಿಂತ ದುಪ್ಪಟ್ಟು ಅವರು ಚಿಂತೆ ಮಾಡ್ತಾರೆ. ಅವರೂ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಮನೆಗೆ ಹೋಗಿ ಬೈಬೇಡಿ ನನ್ನನ್ನು ಕರೀಲೇ ಇಲ್ಲ ಅಂತ. ಅದಕ್ಕೆ ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಶುಭರಾತ್ರಿಯನ್ನು ಹೇಳ್ತಾ ಇದ್ದೇನೆ. ಇನ್ನು ಇದನ್ನು ನಿರೂಪಣೆಯನ್ನು ಮಾಡಿದಂತಹ ಮಧುರಾರವರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕೊನೆಯ ಮೂಮೆಂಟ್ನಲ್ಲಿ ನಾನು ಹೇಳಿದರೂ ಕೂಡ ಅಚ್ಚುಕಟ್ಟಾಗಿ ಬಹಳ ಸಮರ್ಥವಾಗಿ ಇಂಪ್ರೆಸಿವ್ ಆಗಿ ಅವಳು ಈ ನಿರೂಪಣೆಯನ್ನು ಮಾಡಿದ್ದಾಳೆ. ಅವಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಆಗ ಮಾಡೋದಕ್ಕೆ ನಮ್ಮನ್ನೆಲ್ಲ ಸಂಘಟಿಸೋಕ್ಕೆ ನಿರ್ದೇಶನ ಜೊತೆಗೆ ತಾವು ಮುಖ್ಯ ಪಾತ್ರ ವಹಿಸೋದು ಅದೇನು ಸುಲಭದ ಮಾತಲ್ಲ. ಎಲ್ಲ ಮಕ್ಕಳನ್ನಾಗಲಿ ನಮ್ಮನ್ನಾಗಲಿ ಒಬ್ಬರೊಬ್ರದ್ದು ಒಂದೊಂದು ಟೈಮು ಅಷ್ಟು ಪಾಪ ಅವರು ಕಷ್ಟಪಟ್ಟು ನಮ್ಮನ್ನೆಲ್ಲ ಸೇರಿಸಿ ಇಷ್ಟು ಉತ್ತಮ ಪ್ರಯೋಗವನ್ನು ಮಾಡಿಸಿ ನಮಗೆಲ್ಲರಿಗೂ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ ಅಂದರೆ ಪಾದರಸದಂಥ ವ್ಯಕ್ತಿತ್ವ ಅಂದರೆ ಅವರು ಉಷಾ ಮೇಡಮ್. ನಮಗೆ ನಿಜ ರಾಮಾಯಣದಲ್ಲಿ ಕೈಕೇಯಿಗೂ ಅಷ್ಟು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಛಾತಿ ಉಳ್ಳವರು. ಇವರಿಗೆ ನಮ್ಮನ್ನೆಲ್ಲ ಈ ರೀತಿ ರಂಗಕ್ಕೆ ತಂದ ಅವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು, ಋಣಿಯಾಗಿದ್ದರೂ ಸಾಲದು. ಅವರಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹೀಗೆ ಅವರ ಚೈತನ್ಯ ಇನ್ನೂ ಅರಳಲಿ ನಾವು ಜೊತೆಗೆ ಸೇರ್ಕೋತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಟಿಸಿದಂತಹ ಕಲಾವಿದೆಯರು ಎಲ್ಲರೂ ಕೂಡ ಪ್ರಥಮ ಬಾರಿಗೆ, ಹೆಚ್ಚು ಕಮ್ಮಿ ಪ್ರಥಮ ಬಾರಿಗೆ ಮಂಚವನ್ನು ವೇದಿಕೆಯನ್ನು ಹತ್ತಿದ್ದಾರೆ. ಆದರೂ ಕೂಡ ಅವರು ಇಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅನ್ನೋದು ಬಹಳ ಶ್ಲಾಘನೀಯ. ಅವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ. ದೀಪಾ ಇರಲಿ, ಗಾಯತ್ರಿ ಇರಲಿ, ಜಲ್ಜಾ ಇರಲಿ, ಅವರೆಲ್ಲರೂ ಕೂಡ ಈಗ ಹೊಸದಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಒಳ್ಳೆಯ ಸಹಕಾರವನ್ನು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೊಂದು ಸಲ